ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ ಭವದವೋಷ್ಣೇನ ತಾತಪ್ಯಮಾನಾನ್ ಭುವಿ ಪರಂ ನಾಥಮಪ್ರೇಕ್ಷಮಾಣಾನ್ ಭುವನಮನ್ಯೇನ ಚ ಅನ್ಯೇನ ದೋಷ್ಣಾ ಭವತು ಭೀರ್ಮಾ ಇತಿ ನ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮದ್ಯಮೀಶಂ ವಂದೇ ಭವಘ್ನಂ ಅಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ನನ್ನ ಅಧ್ಯಾತ್ಮ ಬಂಧುಗಳೇ, ಕೃಷ್ಣ ಜಗತ್ತಿಗೆ ಕೊಟ್ಟಂಥ ಅದ್ಭುತವಾದ ಸೈಕಾಲಜಿ, ಗುಣತ್ರಯದ ಮನಸ್ಸಿನ ಮೇಲೆ ಗುಣತ್ರಯದ ನಿಯಂತ್ರಣ. ಈ ಒಂದು ವಿಷಯ ಗೊತ್ತಿಲ್ಲದೆ ಮಾಡರ್ನ್ ಸೈಕಾಲಜಿ ಇದೊಂದು ವಿಷಯವೇ ಗೊತ್ತಿಲ್ಲ. ಗುಣತ್ರಯಗಳ ಇನ್ಫ್ಲೂಯೆನ್ಸ್ ಮೈಂಡಿನ ಮೇಲೆ ಆಗುತ್ತೆ ಅಂತ ಇದು ಗೊತ್ತಿಲ್ಲದೆಯೇ ಸೈಕಾಲಜಿ ಬೆಳೆದಿದೆ, ಮಾಡರ್ನ್ ಸೈಕಾಲಜಿ. ಆದರೆ ಸೈಕಾಲಜಿ ಮೂಲ ಇರುವುದೇ ಗುಣತ್ರಯದಲ್ಲಿ. ಈ ಮನಃಶಾಸ್ತ್ರದ ರಹಸ್ಯವನ್ನು ಕೃಷ್ಣ ಬಚ್ಚಿಟ್ಟು 5,000 ವರ್ಷ ಆದರೂ ನಾವು ಅದರ ಬಗ್ಗೆ ತಲೆಕೆಡಿಸಿಕೊಳ್ಳದೆ ಹಾಯಾಗಿ ಬದುಕುತ್ತಾ ಇದ್ದೇವೆ. ಅದಕ್ಕೂ ಕಾರಣ ಗುಣತ್ರಯದ ಪ್ರಭಾವವೇ. ನಾವು ಗುಣತ್ರಯದ ಪ್ರಭಾವಕ್ಕೆ ಒಳಗಾಗಿ ಈ ಗುಣತ್ರಯ ಮೀಮಾಂಸೆಯನ್ನೇ ಮರೆತು ಬಿಟ್ಟಿದ್ದೇವೆ. ಇಷ್ಟು ಅದ್ಭುತವಾಗಿದೆ. ಮನುಷ್ಯ ಇವತ್ತು ಇದ್ದಕ್ಕಿದ್ದ ಹಾಗೆ ಸಿಟ್ಟಿಗೆ ಹೇಳ್ತಾನೆ, ಜಗಳ ಮಾಡ್ತಾನೆ, ಹೊಡಿತಾನೆ, ಬಡಿತಾನೆ, ಸಿಟ್ಟಿನಿಂದ ಮೈಮರೆತು ಕೊಲೆ ಮಾಡ್ತಾನೆ. ಇದಕ್ಕೆಲ್ಲ ಏನು ಕಾರಣ ಅಂತ ಖಚಿತವಾದ ಉತ್ತರ ಮನಃಶಾಸ್ತ್ರದಲ್ಲಿ ಇಲ್ಲ. ಅದು ಕೃಷ್ಣನ ಗುಣತ್ರಯ ಸಿದ್ಧಾಂತದಲ್ಲಿದೆ. ಬಹಳ ರೋಚಕವಾಗಿರ್ತಕ್ಕಂಥ ಒಂದು ವಿಶ್ಲೇಷಣೆ, ಮನೋವಿಶ್ಲೇಷಣೆ. ಅದನ್ನು ಪ್ರಾಯ ತುಂಬ ವಿಶ್ಲೇಷಣೆ ಮಾಡಲಿಕ್ಕಿದೆ. ಅದು ಒಂದೊಂದು ಶ್ಲೋಕವನ್ನು ಮನೋವಿಶ್ಲೇಷಣೆ ಯಾವ ರೀತಿ ಮನಸ್ಸಿನ ಮೇಲೆ ಕೆಲಸ ಆಗತ್ತೆ, ಅದರಿಂದ ಆಗತಕ್ಕಂಥ ಸಮಾಜದ ಮೇಲೆ, ನಮ್ಮ ವ್ಯಕ್ತಿತ್ವದ ಮೇಲೆ ಆಗತಕ್ಕ ಪರಿಣಾಮಗಳು, ದುಷ್ಪರಿಣಾಮಗಳು. ನನ್ನ ಒಂದು ಗುಣದಿಂದ ನನ್ನ ಮೇಲೆ ಮಾತ್ರ ಪರಿಣಾಮ ಆಗೋದಲ್ಲ, ಅದು ಸಮಾಜದ ಮೇಲೆ ರಿಯಾಕ್ಟ್ ಆಗುತ್ತೆ. ಅದು ನನ್ನಲ್ಲಿರತಕ್ಕಂಥ ಸತ್ವದಿಂದ, ರಜಸ್ಸಿನಿಂದ, ತಮಸ್ಸಿನಿಂದ ನನ್ನ ಮೇಲೆ ಆಗುವ ಲಾಭ ನಷ್ಟಗಳು ಮತ್ತು ಸಮಾಜದ ಮೇಲೆ ಆಗತಕ್ಕಂಥ ಲಾಭ ನಷ್ಟಗಳು. ಭಾರಿ ಅದ್ಭುತವಾದಂಥ ಒಂದು ಸಬ್ಜೆಕ್ಟ್ ಇದು. ಯಾರಾದರೂ ನಮ್ಮ ಶಾಸ್ತ್ರ ಓದಿದ್ರು ಗುಣತ್ರಯ ಮೀಮಾಂಸೆ ಅಂತ ಡಾಕ್ಟರೇಟ್ ಮಾಡಬಹುದು. ಯಾರಿಗೂ ದೇವರು ಆ ಬುದ್ಧಿ ಕೊಡಲಿಲ್ಲ ಇವರಿಗೆ. ಯಾಕೆಂದರೆ ಅವರಿಗೆ ಗುಣತ್ರಯ ಪ್ರಭಾವದಿಂದ, ಅವರು ಗುಣತ್ರಯದಿಂದ ಹೊರಗೆ ಬರಲಿಕ್ಕಾಗದೆ ಓದಾಡ್ತಾ ಇದ್ದಾರೆ, ಥೀಸಿಸ್ ಬರೀಲಿಕ್ಕೂ ಆಗದೆ. ಪ್ರಾಯ ನಮ್ಮ ಎಲ್ಲ ಲೌಕಿಕರಂತೆ ಎಲ್ಲ ವೈದಿಕರು, ಎಲ್ಲ ಧಾರ್ಮಿಕರು, ಎಲ್ಲ ಮಠಾಧಿಪತಿಗಳು ಈ ಗುಣತ್ರಯದ ಒಳಗೆ ಸಿಕ್ಕಾಕೊಂಡು ಒದ್ದಾಡ್ತಾ ಇದ್ದಾರೆ. ಅದರಿಂದ ಹೊರಗೆ ಬರಲಿಕ್ಕೆ ಆಗ್ತಾ ಇಲ್ಲ. ಏನು ವಿಚಿತ್ರ ನೋಡಿ ಈ ಗುಣತ್ರಯದ ಪ್ರಭಾವ. ಆ ಗುಣತ್ರಯದ ಹಾರಾಟವೇ ಹಾರಾಟ, ಅದು ನಮ್ಮ ಹಾರಾಟ ನಾವು ತಿಳ್ಕೊಂಡು ಹಾರೋದು. ನಾವು ಒಂದು ಶೂನ್ಯ, ಝೀರೋ ಆಗಿಬಿಡ್ತೇವೆ ಆ ಗುಣತ್ರಯದ ಮುಂದೆ. ನಾಣ್ಯಂ ಮುಂದೆ ಹೇಳ್ತಾನೆ ಕೃಷ್ಣ, ಈ ಗುಣತ್ರಯ ಅಲ್ಲದೆ ಇನ್ಯಾವುದರಿಂದಲೂ ಮನುಷ್ಯನ ಪ್ರವೃತ್ತಿ ಆಗುವುದಲ್ಲ, ಬರೀ ಗುಣತ್ರಯಗಳ ಪ್ರಭಾವ. ಅಂದರೆ ಶ್ರೀಭೂ ದುರ್ಗಾ, ಈ 3 ಲಕ್ಷ್ಮೀ ರೂಪಗಳ ಪ್ರಭಾವ. ಪ್ರತಿಯೊಬ್ಬ ಮನುಷ್ಯನೂ ಈ ಲಕ್ಷ್ಮಿಯ 3 ರೂಪಗಳಿಂದ ತನ್ನ ಸ್ವಭಾವದ ಬದಲಾವಣೆಗಳಾಗ್ತಾ ಇರುವುದನ್ನು, ಶ್ರೀ ಅದು ಸತ್ವಗುಣ, ಅದರಿಂದ ಒಂದು ರೀತಿಯಿಂದ ಶ್ರೀ ಆವಿಷ್ಟಳಾದಾಗ, ನಮ್ಮೊಳಗೆ ಕೂತು ಪ್ರೇರಣೆ ಮಾಡಿದಾಗ ಸಾತ್ವಿಕವಾದಂಥ ಚಿಂತನೆ. ಭೂದೇವಿ, ಈ ನಾವು ಯಾವುದನ್ನು ಭೂಮಿ ಅಂತ ಹೇಳ್ತೇವೆ, ಇದಕ್ಕೆ ನಿಯಾಮಕ ಶಕ್ತಿಯಾದ ಲಕ್ಷ್ಮಿಯ ಭೂರೂಪ. ಈ ಭೂಮಿಯ ದೇವತೆ ಲಕ್ಷ್ಮಿ ಅಲ್ಲ, ಅವಳು ರಜೋಗುಣವನ್ನು ಪ್ರವೃತ್ತಿ ಮಾಡುವವಳು. ದುರ್ಗಾ, ದುಷ್ಟಾನ್ನ ಗ್ಲಪಯತೀತಿ ದುರ್ಗಾ ಅಂತ, ಮೂರ್ಖರಿಗೆ ಮತ್ತಷ್ಟು ಮೂರ್ಖತನವನ್ನು ಕೊಡತಕ್ಕವಳು ಅವಳು. ದುಷ್ಟಾನ್ನ ಗ್ಲಪಯತೀತಿ ದುರ್ಗಾ ಅಂತ. ಆ್ಯಕ್ಚುಲಿ ಅದು ಶಬ್ದ ಗ್ಲಾ ಹೋಗಿ ಗ್ರಾ ಆಯಿತು, ಲಾ ಹೋಗಿ ರಾ ಆಯಿತು, ರಾ ಇದ್ದದ್ದು ತಿರುವು ಮುರುವಾಯಿತು. ಇದು ತಮೋಗುಣದ ಸ್ವಭಾವವೇ. ಅದಕ್ಕೆ ಆ ಶಬ್ದದಲ್ಲೂ ಹಾಗೆ ಎಲ್ಲವೂ ತಿರುಮುರು, ಸ್ವಭಾವದ ತಿರುಮುರುವನ್ನು ಶಬ್ದದಲ್ಲಿ ಅಭಿನಯಿಸಿ ತೋರಿಸ್ತಾರೆ. ದುರ್ಗ್ಲಾ ಆಗೋಗಿ ದುರ್ಗಾ ಆಯಿತು. ಹೀಗೆ ಅಕ್ಷರಗಳನ್ನು ಆಚೆ ಈಚೆ ಮಾಡಿ
ಅದು ಸ್ವಭಾವದ ವಿಪರ್ಯಾಸವನ್ನು ತೋರಿಸುವಂತಹ ಅದ್ಭುತವಾದ ಶಬ್ದ ಅದು. ಇದು ಯಾವುದರ ಯೋಚನೆ ಇಲ್ಲದೆ ಆರಾಮವಾಗಿದ್ದಾರೆ ನಮ್ಮ ವಿದ್ವಾಂಸರುಗಳೆಲ್ಲ. ಹಾಯಾಗಿ ತಮ್ಮ ಅಜ್ಞಾನವನ್ನೇ ಉಂಡು ಅಜ್ಞಾನವನ್ನೇ ಹೊದೆದು ಎಷ್ಟು ಆನಂದವಾಗಿದ್ದಾರೆ. ಯಾರಿಗೂ ಈ ಸೀರಿಯಸ್ನೆಸ್ ಇಲ್ಲ. ನಮ್ಮ ಬದುಕನ್ನು ರೂಪಿಸ್ತಾ ಇರುವ ಈ 3 ಗುಣಗಳ ಪ್ರಭಾವದಿಂದ ನಾವು ಹೇಗೆ ಪಾರಾಗಬೇಕು, ಆದಷ್ಟು ಹೆಚ್ಚು ಸತ್ವದ ಕಡೆಗೆ ಹೇಗೆ ಹೋಗಬೇಕು, ಒಬ್ಬ ಮನುಷ್ಯ ಇಚ್ಛಿಸ್ತಾ ಇಲ್ಲ. ಕೃಷ್ಣ ಅದಕ್ಕೋಸ್ಕರ ಇದನ್ನು ಇಷ್ಟು ಒತ್ತು ಕೊಟ್ಟು ಇನ್ನು ಮುಂದಿನ ಅಧ್ಯಾಯಗಳಲ್ಲೂ ಹೇಳ್ತಾನೆ. ಎಂಥ ಸತ್ವಗುಣ ಬೆಳೆಯಬೇಕಾದ್ರೆ ಎಂಥ ಆಹಾರ ತಿನ್ನಬೇಕು ಅದನ್ನು ಹೇಳ್ತಾನೆ ಮುಂದೆ. ಯಾಕೆಂದರೆ ಬರೀ ನಮ್ಮ ಪ್ರಯತ್ನದಿಂದ ಆಗೋಲ್ಲ. ನಾವು ತಿನ್ನುವ ಆಹಾರ ನಮ್ಮ ತಲೆ ಕೆಡಿಸುತ್ತೆ. ತಿಂದದ್ದು ಮೊದಲು ಹೋಗೋದು ಬ್ರೈನ್ ಸೆಲ್ಸಿಗೆ. ನಾವು ತಿಂದ ಆಹಾರ ಮೊದಲು ಹೋಗೋದು ಬ್ರೈನ್ ಸೆಲ್ಸಿಗೆ. ಅದರಿಂದ ನಾವು ತಪ್ಪು ಆಹಾರವನ್ನು ತೆಗೆದುಕೊಂಡ ಕೂಡಲೇ ನಮ್ಮ ಬುದ್ಧಿ ಮಲಿನ ಆಗೋದು. ಮೊದಲು ಬುದ್ಧಿ ಮಲಿನ ಆಗೋದು. ಬೇರೆ ಎಲ್ಲ ದೇಹದ ಪೌಷ್ಟಿಕಾಂಶ ಇರಬಹುದು. ದೇಹಕ್ಕೆ ಪೌಷ್ಟಿಕವಾದ ಆಹಾರ ಬುದ್ಧಿಗೆ ಮಾಲಿನ್ಯಕಾರಕ ಆದರೆ ಅದನ್ನು ತಗೊಂಡು ಲಟ್ಟ ಬೆಳೆದು ಬಿಡ್ತಾನೆ. ದಿವಸ ಕೆಜಿ ನೋಡುವಾಗ ಮೊನ್ನೆ ವೇಯಿಂಗ್ ಮೆಷಿನಲ್ಲಿ ನೋಡೋದಕ್ಕಿಂತ 2 kg ಜಾಸ್ತಿ ಆಗಿದೆ, ಹೆಲ್ತ್ ಇಂಪ್ರೂವ್ ಆಯಿತು ಅಂತ. ತಲೆ ವೆಯ್ಟ್ನಲ್ಲಿ ಸಿಕ್ಕೋದಿಲ್ಲ. ಅದು ತಲೆ ವೆಯ್ಟ್ ಕಳ್ಕೊಳ್ತಾ ಇರ್ತಾನೆ. ಅದು ವೇಯಿಂಗ್ ಮೆಷಿನ್ ತಲೆದು ವೆಯ್ಟ್ ಹೇಳೋಲ್ಲ ಅವನಿಗೆ. ಕೆಲವೊಮ್ಮೆ ನಿಜವಾಗಿ ತಲೆ ಭಾರ ಕಳ್ಕೊಳ್ಳುತ್ತೆ, ಆದರೆ ಹೊರಗಿಂದ ಹೆಡ್ ವೇಟ್ ಜಾಸ್ತಿ ಆಗ್ತಾ ಇರುತ್ತೆ. ಕಳ್ಕೊಂಡವ್ರಿಗೆ ಹೆಡ್ ವೇಟ್ ಜಾಸ್ತಿ ಆಗಿದೆ. ವಿಚಿತ್ರ. ತಲೆ ಇದ್ದವ್ರಿಗೆ ಹೆಡ್ ವೇಟ್ ಬರೋಲ್ಲ, ತಲೆ ಕಳ್ಕೊಂಡವ್ರಿಗೆ ಹೆಡ್ ವೇಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ವಿಚಿತ್ರ ಅಂದರೆ ಅತ್ಯಂತ ವಿಚಿತ್ರ. ಈ ತಮಸ್ಸು, ರಜಸ್ಸು, ಸತ್ವ, ಈ 3 ಗುಣಗಳ ಪ್ರಭಾವ ಅದನ್ನು ಹೇಗೆ ಉಳಿಸ್ಕೋಬೇಕು ಅಂದರೆ, ನಾವು ತಮಸ್ಸು, ರಜಸ್ಸು, ತಮಸ್ಸುಗಳ ದಿನ ನಮ್ಮ ಜೀವನದಲ್ಲಿ ಒಂದಲ್ಲ ಒಂದು ರೀತಿಯಿಂದ ಅದು ಕೆಲಸ ಮಾಡ್ತಾ ಇರುತ್ತೆ. ಒಮ್ಮೆ ಮನಸ್ಸು ಶಾಂತವಾಗಿರುತ್ತೆ, ಒಮ್ಮೆ ಪ್ರಸನ್ನವಾಗಿರುತ್ತೆ, ಒಮ್ಮೊಮ್ಮೆ ಕಿರಿಕಿರಿ ಆಗುತ್ತೆ, ಒಮ್ಮೊಮ್ಮೆ ಬೇಜಾರಾಗತ್ತೆ, ಒಮ್ಮೊಮ್ಮೆ ಸಿಟ್ಟು ಬರುತ್ತೆ. ಅದೆಲ್ಲ ಇದ್ದೇ ಇದೆ. ಆದರೆ ಒಂದು ಎಚ್ಚರಬೇಕು ಅಂತಾರೆ ಕೃಷ್ಣ. ಯಾವಾಗ ಬೇಕಾದ್ರೂ ಸಿಟ್ಟು ಮಾಡ್ಕೋ, ಬದುಕಿನ ದಿನಗಳಲ್ಲಿ 3ರ ಕಾಂಬಿನೇಷನು ಬೇಕು. ಬರೀ ಸಾತ್ವಿಕ ಆದರೆ ಆಗೋಲ್ಲ. ಏಕೆಂದರೆ ಯಾರೋ ಒಬ್ಬ ನಿನ್ನ ಕಣ್ಣೆದರೆ ನಿನ್ನ ಕಾಲರಿಗೆ ಕೈ ಹಾಕಿದಾಗ ಕಾಲರಿಗೆ ಮಾತ್ರ ಅಲ್ಲಯ್ಯ, ಕೆನ್ನೆಗೆ ಒಂದು ಹೊಡೆದು ಬಿಡು, ಯಾಕೆ ನಾನು ಸತ್ವಗುಣದ ಪ್ರಭಾವದ ಒಳಗಿದ್ದೇನೆ ಅಂತ ಹೇಳುವುದಲ್ಲ. ಆವಾಗ ಅವನ ಕಾಲರ್ ಹಿಡಿಯುವಷ್ಟು ತಾಕತ್ತು ಇವನಿಗಿರಬೇಕು. ಆದ್ದರಿಂದ ಜೀವನದಲ್ಲಿ 3 ಗುಣಗಳು ಬೇಕಾಗ್ತವೆ. ಕೆಲವೊಮ್ಮೆ ನಮ್ಮ ರಜೋಗುಣವನ್ನು ನಾವು ದುಷ್ಟರ ವಿರುದ್ಧ ಪ್ರಯೋಗ ಮಾಡಲಿಕ್ಕೆ ರಜೋಗುಣವೇ ಬಳಸಬೇಕು, ಸತ್ವಗುಣ ಅಲ್ಲ. ಯಾಕೆಂದರೆ ಅದಕ್ಕೆ ಶಠೇ ಶಾಠ್ಯಂ ಸಮಾಚರೇತ ಅಂತ. ಸಾತ್ವಿಕರ ಹತ್ರ ಸಾತ್ವಿಕನಾಗು, ರಾಜಸರ ಹತ್ರ ನಿನ್ನಲ್ಲಿರತಕ್ಕ ರಜೋಗುಣವನ್ನು ಜಾಗೃತಗೊಳಿಸು, ಹೋರಾಡು ಅಂತ ಹೇಳ್ತಾರೆ. ಅದರಿಂದ ಜೀವನದಲ್ಲಿ ಬೇಕಾಗತ್ತೆ. ಆದರೆ ಒಂದು ಕಾಲದಲ್ಲಿ ಮಾತ್ರ ಕೇವಲ ಸತ್ವದಲ್ಲಿ ಇರಬೇಕು, ಅದು ಸಾಯುವ ಕ್ಷಣದಲ್ಲಿ. ಆದರೆ ಸಾಯುವ ಕ್ಷಣದಲ್ಲಿ ಸತ್ವ ಬರುವುದು ಬಹಳ ಕಷ್ಟ, ಮೊದಲು ಅಭ್ಯಾಸ ಮಾಡದೇ ಇದ್ದರೆ. ಅದಕ್ಕೆ ಸಾಯುವಾಗ ಸಾತ್ವಿಕ ಆವೇಶದ ಜೊತೆಗೆ ಪ್ರಾಣ ಬಿಡು ಅಂತಾನೆ ಕೃಷ್ಣ. ಅಲ್ಲ, ಈ ಸೈಕಾಲಜಿಯನ್ನು ಎಷ್ಟು ಆಳಕೊಂಡು ಹೋಗ್ತಾರೆ. ಯದಾ ಸತ್ವೇ ಪ್ರವೃದ್ಧ ಹೇತು ಪ್ರಳಯಂ ಯಾತಿ ದೇಹ ಭೃತ್. ಪ್ರಳಯಂ ಯಾತಿ ನಾಶ ಹೊಂದುವುದು. ಸಾಯ್ತಾ ಇರುವ ಕ್ಷಣದಲ್ಲಿ ಹೇಗಿರಬೇಕು ಅನ್ನೋ ಮನಸ್ಥಿತಿ. ಒಂದು ತಮೋಗುಣ ಜಾಸ್ತಿ ಆಗಿದ್ದರೆ ಅವರು ಸುಮಾರು ದಿವಸ ಆಯ್ತು ರೀ ಅನ್ಕಾನ್ಷಿಯಸ್ ಹೊರಟೋದ್ರು, ಅದು ತಮೋಗುಣ. ಕಾನ್ಷಿಯಸ್ ಇಲ್ಲ, ಮನಸ್ಸು ಕೆಲಸವೇ ಮಾಡೋಲ್ಲ, ಅನ್ಕಾನ್ಷಿಯಸ್ ಆಗಿ ಪ್ರಜ್ಞೆ ತಪ್ಪಿ ಸಾಯ್ತಾರೆ, ಅದು ತಮೋಗುಣ. ರಜೋಗುಣದಲ್ಲಿ ಸತ್ತರೆ ಒಬ್ಬರು ದೊಡ್ಡ ಮನುಷ್ಯರು, ಇದು ನಡೆದ ಘಟನೆ. ಅವರು ಸಾಯುವಾಗ ಏನು ಗೊತ್ತಾ, ಅವ್ರ ಹತ್ರ ತುಂಬ ದುಡ್ಡಿತ್ತು, ಮಿಲಿಯನಾಯರು. ಆ ದುಡ್ಡನ್ನು ಏನು ಮಾಡಿದ್ದಾರೆ ಅಂದರೆ ಅನ್ಅಕೌಂಟೆಡ್ ಮನಿ ಅದು. ಹಾಗಾಗಿ ಬ್ಯಾಂಕಿನಲ್ಲಿ ಅಕೌಂಟ್ ಎಷ್ಟು ಉಂಟು ಅಷ್ಟೇ, ಉಳಿದದ್ದೆಲ್ಲ ಅವರ ಕೋಣೆಯ ಕವಾಟಿನಲ್ಲಿದೆ. ಅದರ ಬೀಗದಗೆ ಅವರ ತಲೆದಿಂಬ ನಡಿಯಲ್ಲಿದೆ. ಪ್ರಾಣೋತ್ಕರ್ಮಣ. ಅವ್ರಿಗೆ ಯೋಚನೆ ಏನಂದರೆ, ಕವಾಟಿನಲ್ಲಿ ದುಡ್ಡು, ಅದನ್ನು ಬ್ಯಾಂಕಿನವ್ರಿಗೆ ಕೊಟ್ಟಿಲ್ಲ, ಯಾರಿಗೂ ಹೇಳಲಿಲ್ಲ, ಇದು ಏನಾಗುತ್ತೋ ಅಂತ. ಅವರು ಕೊಡೆಗೆ ಸಾಯುವ ಕ್ಷಣದಲ್ಲಿ ದು ಅಂದರೂ ಸತ್ತರು. ಅಂದರೆ ದುಡ್ಡು ಅದರೊಳಗೆ ಇಟ್ಟಿದ್ದೇನೆ, ಅದನ್ನು ಏನಾದರೂ ವ್ಯವಸ್ಥೆ ಮಾಡಿರಿ. ಸಾಯುವಾಗ ಸಂಕಟ, ದುಡ್ಡು ಏನಾಗಿಬಿಡುತ್ತೋ, ಯಾರು ಹೊರತು ತುಂಬುತ್ತಾರೋ, ಮನೆಯಲ್ಲಿ ಮಾಡಿಟ್ಟ ದುಡ್ಡು ಯಾರ್ಯಾರು ನರಿನಾಯಿಗಳು ಹುಡ್ತಾವೋ ಯಾರಿಗೂ ಹೇಳಲಿಲ್ಲ, ಮಕ್ಕಳಿಗೂ ಹೇಳಲಿಲ್ಲ, ಅವರು ತಮ್ಮ ಮನೆಯವರಿಗೆ ಹೇಳಲಿಲ್ಲ. ಇದು ರಜೋಗುಣದಿಂದ ಸಾಯುವಾಗ ಆಗತಕ್ಕಂಥದ್ದು. ದೇವರು ಗಾಡ್ ನೆನಪಾಗೋಲ್ಲ, ಗೋಲ್ಡ್ ನೆನಪಾಗುತ್ತೆ. ಒಂದು ಎಲ್ ಜಾಸ್ತಿ, ಬರೀ GOD ಅಲ್ಲ, GOLD ನೆನಪಾಗಲಿ ಶುರುವಾಗುತ್ತೆ.
ಅದರಿಂದ ಸಾಯೋ ಕ್ಷಣದಲ್ಲಿ ಯಾವ ಗುಣಗಳು ನಿನ್ನನ್ನು ಕಾಡದಂತೆ ಸತ್ವಗುಣ ಪ್ರವೃದ್ಧನವಾಗುವಾಗ ಜೀವ ಬಿಡು ಅಂತಾನೆ. ಅಂದರೆ ಜೀವ ಬಿಡುವಾಗ ಸತ್ವಗುಣ ಪ್ರವೃದ್ಧವಾದಾಗ ಜೀವ ಬಿಡ್ಲಿಕ್ಕೆ ಬರೋಲ್ಲ. ಅದರಿಂದ ಜೀವ ಬಿಡುವಾಗ ಸತ್ವಗುಣ ಪ್ರವೃದ್ಧಿ ಮಾಡಿಕೋಬೇಕು. ಆವಾಗ ಸಾತ್ವಿಕ್ ಇಮೋಷನ್ಸ್ಗಳನ್ನು ನಾವು ಬೆಳೆಸಬೇಕು. ಯದಾ ಸತ್ವೇ ಪ್ರವೃದ್ಧೇತು, ಸತ್ವಗುಣ ಬೆಳೆದಿದ್ದಾಗ ಜೀವ ಬಿಟ್ಟರೆ ಪ್ರಳಯಂ ಯಾತಿ ದೇಹ ಭೃತ್, ಏನಾಗತ್ತೆ? ಹೌದು, ಹಾಗೆ ಮಾಡಿದರೆ ಏನು ಉಪಯೋಗ? ನಮಗೆ ಮುಂದೆ ಅದರಿಂದ ಉಪಯೋಗ ಏನು ಅಂದರೆ ತದಾ ಉತ್ತಮ ವಿಧಾಂ ಲೋಕಾನ್ನು ಅಮಲಾನ್ನು ಪ್ರತಿಪದ್ಯತೆ. ನೀನು ಸಾಯುವಾಗ ಶುದ್ಧ ಚಿಂತನೆ ಮಾಡಿ ಜೀವ ಬಿಟ್ಟರೆ, ಆ ಶುದ್ಧವಾದ ಚಿಂತನೆ ಸಾತ್ವಿಕ, ಒಳ್ಳೆಯ ಚಿಂತನೆ, ದೇವರ ಚಿಂತನೆ ಅಂತಲ್ಲ, ಎಲ್ಲ ಒಳ್ಳೆಯ ಚಿಂತನೆಯೂ ಸಾತ್ವಿಕ. ದೇವರ ನೆನಪು ಬಂದರೆ ಸಂತೋಷ, ಬಾರದೇ ಇದ್ದರೂ ಒಳ್ಳೆಯ ಏನಾದರೂ ಒಳ್ಳೆಯದು, ಎಲ್ಲರಿಗೂ ಒಳ್ಳೆಯದು ಮಾಡು ದೇವರೇ, ಉದ್ಧಾರ ಮಾಡು, ನನ್ನನ್ನು ಉದ್ಧಾರ ಮಾಡು, ಎಲ್ಲರಿಗೂ ಒಳ್ಳೆಯದು ಮಾಡು, ಲೋಕಕ್ಕೆ ಕಲ್ಯಾಣವಾಗಲಿ, ಇಷ್ಟು ಯೋಚನೆ ಮಾಡಿದ್ರೆ ಸಾಕು. ಇದು ಸಾತ್ವಿಕ. ಆಗ ಏನಾಗುತ್ತೆ ಅಂದರೆ ಸಾತ್ವಿಕವಾದಂಥ ಇಮೋಷನ್ಗಳ ಜೊತೆಗೆ ಅವನು ಪ್ರಾಣ ಹೊರಟು ಹೋದರೆ, ಅಂದರೆ ಪ್ರಾಣ ಹೊರಟು ಹೋಗೋದಕ್ಕಿಂತ ಮುಂಚೆ ಇದ್ದರೂ ಉಪಯೋಗ ಇಲ್ಲ. ಪ್ರಾಣ ಹೊರಟು ಸೈಮಲ್ಟೇನಿಯಸ್ ಪ್ರಾಣ ಹೊರಟು ಹೋಗುವಾಗ, ಆ ದೇಹದಿಂದ ಹೊರಕ್ಕೆ ಹೋಗುವಾಗ ಅದರಲ್ಲಿ ಆ ಚಿಂತನೆ ಇರಬೇಕು. ಇಲ್ಲದಿದ್ದರೆ ನೋಡಿ, ಭೀಷ್ಮಾಚಾರ್ಯರು ಇನ್ನೇನು ಉತ್ತರಾಯಣ ಬಂತು, ದೇಹತ್ಯಾಗ ಮಾಡಬೇಕು ಅಂತ ಕೂತರು, ಧ್ಯಾನ ಮಾಡಿದರು. ಶಿತವಿಶಿಖ ಹತೋ ವಿಶೀರ್ಣದಂಸಃ ಕ್ಷತಜ ಪರಿಪ್ಲುತಃ ಆತತಾಯಿನೋ ಮೇ ಪ್ರಸಭಂ ಅಭಿಸಸಾರ ಮಧ್ವದಾರ್ಥಂ ಭವತು ಸಮೇ ಭಗವನ್ ಮುದೇ ಮುಕುಂದ ಅಂತ ಭಗವಂತನನ್ನು ಪ್ರಾರ್ಥನೆ ಮಾಡಿದರು. ಪ್ರಾರ್ಥನೆ ಮಾಡಿ ದೇಹತ್ಯಾಗ ಮಾಡಿದರು. ದೇಹತ್ಯಾಗ ಮಾಡೋ ದೇವ್ರ ನೆನಪೇ ಬರಲಿಲ್ಲ. ದೇಹತ್ಯಾಗ ಮಾಡೋ ಮುಂಚೆ ಇಷ್ಟು ಭಗವಂತನನ್ನು ನೆನಪಿಸಿ ಅಂದರೆ ಯಾಕೆ ಈ ಕಥೆ ಹೇಳಿದೆ ಅಂದರೆ, ಪ್ರಾಣೋತ್ಕರ್ಮಣ ಕಾಲದಲ್ಲಿ ಸಾತ್ವಿಕ ಆವೇಶದ ಜೊತೆಗೆ ಹೋಗುವುದು ಭಾರಿ ಕಷ್ಟ, ಅಷ್ಟು ಸುಲಭದಲ್ಲಿ ಆಗೋಲ್ಲ. ಹಾಗಾದರೆ ಈಗ ಏನು ಬೇಕೋ ಅದು ಮಾಡೋಣ, ಸಾಯೋ ಕಾಲದಲ್ಲಿ ಸತ್ವಗುಣ ನೆನಪಿನಲ್ಲಿ ಜಾಗ್ರತೆ ಮಾಡಿಬಿಟ್ರೆ, ಸ್ವಿಚ್ ಆನ್ ಮಾಡಿಬಿಟ್ರೆ, ಸ್ವಿಚ್ಚು ನಮ್ಮ ಕೈಯಲ್ಲಿಲ್ಲ. ಸತ್ವಗುಣದ ಸ್ವಿಚ್ ಆನ್ ಮಾಡಬೇಕಾಗಿದ್ದರೂ ತಾಯಿ ಲಕ್ಷ್ಮೀ ಆನ್ ಮಾಡಬೇಕು, ನಮ್ಮ ಕೈಯಲ್ಲಿ ಸ್ವಿಚ್ ಇಲ್ಲ. ಅದರಲ್ಲೂ ವಿಶೇಷವಾಗಿ ಸತ್ವಗುಣದ ನಿಯಾಮಕ ಶಕ್ತಿ ಇದ್ದಾಳಲ್ಲ, ಅವಳು ದೇವತೆಗಳ ಮನಸ್ಸನ್ನು ನಿಯಂತ್ರಿಸುವ ದೇವತೆ. ರಜೋಗುಣದ ದೇವತೆಯಾಗಿ ಅಭಿಮಾನಿನಿಯಾಗಿ ಭೂದೇವಿ ಇದ್ದಾಳಲ್ಲ, ಅವಳು ಮನುಷ್ಯರ ಮನಸ್ಸಿನ ಅಭಿಮಾನಿ ದೇವತೆ. ದುರ್ಗಾ ಇದ್ದಾಳಲ್ಲ ತಮೋಮಾನಿನಿ, ಅವಳು ಅಸುರರ ಮನಸ್ಸಿನ ಅಭಿಮಾನಿ. ಮುಖ್ಯವಾಗಿ ಅವರು 3 ಜನ 3 ಕಡೆ ಕೂತು ಕೆಲಸ ಮಾಡ್ತಾ ಇರ್ತಾರೆ. ಹಾಗಾಗಿ ಒಬ್ಬ ಮನುಷ್ಯನಲ್ಲಿ ಸಾತ್ವಿಕ ಆವೇಶ ಬರಬೇಕಾಗಿದ್ದರೆ ಅಲ್ಲಿ ಇರತಕ್ಕಂತಹ ಭೂದೇವಿ ಸಾಕಾಗೋಲ್ಲ, ಶ್ರೀದೇವಿ ಬರಬೇಕಾಗತ್ತೆ, ಬಂದು ಜಾಗೃತಗೊಳಿಸಬೇಕಾಗತ್ತೆ. ಸಹಜವಾಗಿ ದೇವತೆಗಳಲ್ಲಿ ನೆಲೆಸಿರತಕ್ಕಂಥ ಶಕ್ತಿ ಅದು. ಅದಕ್ಕೆ ಅಂಥದ್ದು ಅಂತ್ಯಕಾಲದಲ್ಲಿ ಸಾತ್ವಿಕವಾದ ನೆನಪಿನ ಜೊತೆಗೆ ದೇಹ ಬಿಡುವುದು ಸಾಧ್ಯವಾದರೆ, ಅಂಥ ಅನೇಕ ಮಂದಿಯನ್ನು ನೀವು ನೋಡಿರ್ಬೋದು. ಅವರು ಕೊನೆಯ ಕ್ಷಣದ ತನಕವೂ ಜಾಗೃತವಾಗಿರ್ತಾರೆ, ಕಾನ್ಷಿಯಸ್ ಆಗಿರ್ತಾರೆ, ಪ್ರಜ್ಞೆ ತಪ್ಪಿರುವುದಿಲ್ಲ. ತಮಗೆ ಏನು ಬೇಕೋ ಅದನ್ನು ಮಕ್ಕಳ ಕೈಯಲ್ಲಿ ಅಥವಾ ಹತ್ತಿರದಲ್ಲಿ ಇರತಕ್ಕಂಥ ಶಿಷ್ಯರ ಕೈಯಲ್ಲಿ ಹೇಳಿ ಮಾಡಿಸಿಕೊಂಡು ಎಲ್ಲರಿಗೂ ಬ್ಲೆಸ್ ಮಾಡಿ ದೇಹತ್ಯಾಗ ಮಾಡ್ತಾರೆ. ನಾನು ಇಂಥ ಡೆತ್ತುಗಳನ್ನು ನೋಡಿದ್ದೇನೆ. ಅದೇ ದುಡ್ಡು 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 ಅಂತ ಹೇಳಿ ಬಿಟ್ಟವರನ್ನು ನೋಡಿದ್ದೇನೆ. ಸಾತ್ವಿಕವಾಗಿ ಗಂಗೆಯನ್ನು ಗಂಗಾ ತೀರ್ಥವನ್ನು ಬಾಯಿಗೆ ಹಾಕುವಂಥ ಇನ್ಸ್ಟ್ರಕ್ಷನ್ ಕೊಟ್ಟು ಅದನ್ನು ಕುಡಿದು ಬ್ಲೆಸ್ ಮಾಡಿ ದೇಹತ್ಯಾಗ ಮಾಡಿದವರನ್ನು ನೋಡಿದ್ದೇನೆ. ಎಲ್ಲ ಬಗೆಯ, ಅಂದರೆ ಸಾತ್ವಿಕವಾದ ಸಾವು ಹೇಗಿರುತ್ತೆ ಅದನ್ನು ನಾನು ಪುಸ್ತಕ ಓದಿ ಕಲಿತದ್ದಲ್ಲ, ನಾನು ನೋಡಿದ್ದೆ. ನಮ್ಮ ದೊಡ್ಡ ಸಮಸ್ಯೆ ಏನು ಅಂದರೆ, ನಾವು ವೇದಾಂತವನ್ನು ಪುಸ್ತಕ ಓದಿ ಹೇಳಬಾರದು, ಅನುಭವಿಸಿ ಹೇಳಬೇಕು. ಪುಸ್ತಕ ನೋಡಿ ಹೇಳೋ ವೇದಾಂತ ಅಲ್ಲ. ಸಾತ್ವಿಕವಾದಂಥ ಆವೇಶದಿಂದ ದೇಹತ್ಯಾಗ ಮಾಡಿದವರು ಅವರನ್ನೂ ನೋಡ್ತೇವೆ ನಾವು. ರಾಜಸವಾದ ಆವೇಶದಿಂದ ದುಡ್ಡಿನ ಬಗ್ಗೆ, ಇನ್ನು ಕೆಲವು ಅಯ್ಯೋ ನನ್ನ ಮಗಳ ಮದುವೆ ನಿಶ್ಚಯ ಆಯಿತು, ಅದು ಮದುವೆ ಆಗೋವರೆಗೆ ಬದುಕಿದ್ದರೆ ಸಾಕಿತ್ತು ಅಂತ ಹೇಳಿ ಜೀವ ಬಿಡೋರನ್ನು ನೋಡಿದ್ದೇನೆ. ನಾನಾ ವಿಧವಾದ ಆಸೆಗಳು, ಆ ಆಸೆ ಈಡೇರಲಿಲ್ಲ ಅನ್ನೋ ಸಂಕಟದಿಂದ ಪ್ರಾಣ ಹೋಗುತ್ತೆ. ಇನ್ನು ಕೆಲವರು ಅನ್ಕಾನ್ಷಿಯಸ್ಸು, ಬದುಕಿದ್ದೂ ಗೊತ್ತಿಲ್ಲ ಅವರಿಗೆ, ಸತ್ತದ್ದು ಗೊತ್ತಿಲ್ಲ, ಪ್ರಜ್ಞೆ ಇಲ್ಲ, ಮನಸ್ಸು ಬ್ಲ್ಯಾಂಕ್ ಆಗಿಬಿಡ್ತದೆ. ಒಂಥರ ಎನೆಸ್ಥೆಟಿಕ್ ಕಂಡೀಷನ್ನು. ಎನೆಸ್ಥೀಸಿಯಾ ಕೊಟ್ಟರೆ ಹೇಗಿರುತ್ತೆ ಆ ಥರ.
ಇದು ಎಲ್ಲವೂ. ಆದರೆ ಆ ಕೊನೆಯ ಕ್ಷಣದಲ್ಲಿ ಸತ್ವದ ಒಂದು ಪ್ರಭಾವದಲ್ಲಿ ನಾವು ದೇಹತ್ಯಾಗ ಮಾಡಿದರೆ ಮುಂದೆ ಏನಾಗುತ್ತೆ ಅಂತ ನಮ್ಗೆ ಅದು ಮುಖ್ಯ. ಹಾಗೆ ಆ ಮಾಡಬೇಕು ಅಂತ ಹೇಳ್ತೀರಿ, ಏನಾಗುತ್ತೆ ಅವನ ಮುಂದಿನ ಜನ್ಮದ ಮೇಲೆ ಪರಿಣಾಮ ಏನು? ನಾವು ಯಾವಾಗಲೂ ಪ್ರತಿಯೊಂದು ಕ್ರಿಯೆ ಮಾಡುವಾಗ ಅದರ ಆಫ್ಟರ್ ಇಫೆಕ್ಟ್ ಏನು ಯೋಚಿಸಿ ಮಾಡ್ತೇವೆ. ಲೋಕದಲ್ಲಿ ಆದರೂ ಈಗ ಇವತ್ತು ಹೀಗೆ ಮಾಡಿದರೆ ಅದರಿಂದ ನಾಳೆ ಪರಿಣಾಮ ಏನು ಅಂತ ಯೋಚಿಸ್ತೇವೆ. ನಾವು ಆಹಾರ ತಗೊಳ್ಳುವಾಗಲೂ ಹಾಗೆ, ಇದನ್ನು ತಿಂದರೆ ಅದು ನಾಳೆ ಮತ್ತೆ ಪ್ರಾಬ್ಲಮ್ ಆಗಬಹುದು, ಅದು ಆರೋಗ್ಯಕ್ಕೆ ಬಾಧಕ ಅಂತ ಹೇಳಿದ್ದಾರೆ ಡಾಕ್ಟ್ರು. ಸರಿ, ನಮಗೆ ಇಷ್ಟ ಇಲ್ಲದಿದ್ದರೂ ಡಾಕ್ಟ್ರ್ ಹೇಳಿದ ಆಹಾರ ತಿಂತೀವಿ, ಯಾಕೆಂದರೆ ನಾಳೆ ಪ್ರಾಬ್ಲಮ್ ಆಗುತ್ತೆ ಮತ್ತೆ ಡಾಕ್ಟರ್. ಹೀಗೆ ಪ್ರತಿಯೊಂದು ಕೂಡ ಫ್ಯೂಚರನ್ನು ಹೊಂದಿಕೊಂಡಿದೆ. ನಮ್ಮ ಡಿಸಿಷನ್ನು ಮುಂದಕ್ಕೆ, ಅದರ ಹಿಂದಿನ ಪ್ರಶ್ನೆ ಇಲ್ಲೇ ಇಲ್ಲ, ಆದದ್ದಾಗಿ ಹೋಯಿತು. ಮುಂದೆ ಏನಾಗಬೇಕು ಅದಕ್ಕೆ ಅನುಗುಣವಾಗಿ ಇವತ್ತು ನಾವು ನಡ್ಕೊಳ್ತೇವೆ. ಇವತ್ತು ಪ್ರಪಂಚದಲ್ಲಿ ಅನೇಕ ರಾಷ್ಟ್ರಗಳಲ್ಲಿ ರಾಜಕೀಯದಲ್ಲೂ ಈ ಒಂದು ವ್ಯವಸ್ಥೆ ಇದೆ, ನಮ್ಮ ದೇಶದಲ್ಲಿ ಬಿಟ್ಟು. ನಾಳೆಗೆ ಏನು ಮಾಡಿದರೆ ಒಳ್ಳೆಯದಾಗತ್ತೆ ದೇಶಕ್ಕೆ, ಅದನ್ನು ಇವತ್ತು ಮಾಡಬೇಕು. ಅಮೇರಿಕಾದಲ್ಲಿ ಇಟ್ ಈಸ್ ಎ ಸಬ್ಜೆಕ್ಟ್, ಫ್ಯೂಚರಾಲಜಿ ಅಂತ. ಅಂದರೆ ಅಲ್ಲಿ ಅವರು ಸೈಂಟಿಸ್ಟ್, ಫ್ಯೂಚರಾಲಜಿಯ ಡಿಪಾರ್ಟ್ಮೆಂಟ್ನಲ್ಲಿರ್ತಕ್ಕಂಥ ಸೈಂಟಿಸ್ಟ್ಗಳ ಕೆಲಸ ಏನು ಅಂದರೆ, ಇನ್ನೂ 10 ವರ್ಷದ ಮೇಲೆ ಅಮೇರಿಕಾದಲ್ಲಿ ಎಷ್ಟು ವಾಹನಗಳಿರ್ತವೆ, ಎಷ್ಟು ಜನಗಳಿರ್ತಾರೆ, ಅವರ ಸೌಕರ್ಯಕ್ಕೋಸ್ಕರ ಈಗಿಂದೀಗ ಏನು ಮಾಡಬೇಕು. ನಾಳೆ 10 ವರ್ಷದ ನಂತರ ಬರತಕ್ಕ ಸಮಸ್ಯೆಗೆ 10 ವರ್ಷದ ಮೊದಲು ಪರಿಹಾರ ಪ್ರಾರಂಭ ಮಾಡ್ತಾರೆ. ನಮ್ಮಲ್ಲಿ ಪ್ರಾಬ್ಲಮ್ ಬಂದು 10 ವರ್ಷ ಆದ ಮೇಲೆ ಆಯೋಗ ನಿಯಮನ ಮಾಡ್ತಾರೆ, ಅದು ಪರಿಹಾರ ಹೇಳಿ ಅಂತ. ಅವ ಮತ್ತೆ ಮಾಡಲಿಕ್ಕೆ ಆಗದಷ್ಟು ದುರವಸ್ಥೆ ಹೋಗಿರುತ್ತೆ. ನಮ್ಮ ರಸ್ತೆ ಅಗಲ ಮಾಡಲಿಕ್ಕುಂಟ, ನಮ್ಮ ಜನರ ಬುದ್ಧಿ ಒಳ್ಳೆಯದಾಗಲಿಕ್ಕುಂಟ, ನಾವು ಎಲ್ಲರನ್ನು ಲಿಟ್ರೇಟ್ಸ್ ಮಾಡಲಿಕ್ಕುಂಟ, ನಾವು ಸೀರೆ ನೋಟು ಕೊಡದೆ ಓಟು ಪಡೀಲಿಕ್ಕುಂಟ, ಯಾವುದೂ ಈ ದೇಶದಲ್ಲಿ ಸಾಧ್ಯ ಇಲ್ಲ. ಬರೇ ಮೂರ್ಖರು, ದರಿದ್ರ ಜನಾಂಗ, ಬುದ್ಧಿಹೀನರು, ಬುದ್ಧಿಗೇಡಿಗಳೇ ತುಂಬುತ್ತಾ ಇದ್ದಾರೆ ಈ ದೇಶದಲ್ಲಿ. ಮತ್ತು ಅವರೇ ನಾಯಕರಾಗಿ ನಮ್ಮನ್ನು ಆಳ್ತಾ ಇದ್ದಾರೆ. ಯಾಕೆಂದರೆ ಇದಲ್ಲ ನಿಜವಾದಂಥ ಒಬ್ಬ ವಿವೇಕಿ ನಾಳೆಗೆ ಏನು ಅದರ ಪರಿಣಾಮ ಅನ್ನೋದನ್ನು ಯೋಚಿಸಿ ಇವತ್ತು ಹೆಜ್ಜೆ ಇಡ್ತಾನೆ. ಅದಕ್ಕೆ ನಾಳೆ ಏನಾಗುತ್ತೆ ಅಂತ ಸಾಯುವಾಗಲೂ ಯೋಚನೆ ಬೇಕು, ಬದುಕುವಾಗಲ್ಲ. ನಾಳೆ ಏನಾಗುತ್ತೆ, ನಾಳೆ ನೀನು ಸಾಯ್ತೀಯ, ಏನು ಮಾಡ್ತೀಯ? ಹಾಗಾದರೆ ಸಾಯುವುದಾಗಲೂ ಒಳ್ಳೆ ರೀತಿಯಲ್ಲಿ ಸಾಯಬೇಕು, ಅಂದರೆ ಮುಂದಿನ ಜನ್ಮ ಚೆನ್ನಾಗಿರುತ್ತೆ ಅಂತ ಕೃಷ್ಣ. ಏನು ಮಾಡಬೇಕು? ಆಗ ಒಳ್ಳೆ ರೀತಿಯಿಂದ ಸಾತ್ವಿಕವಾದ ಯೋಚನೆಯಿಂದ ನಾವು ಸತ್ರೆ ಏನಾಗುತ್ತೆ, ತದಾ ಉತ್ತಮ ವಿಧಾಂ ಲೋಕಾನ್ ಅಮಲಾನ್ ಪ್ರತಿಪದ್ಯತೆ. ಆಗ ಉತ್ತಮ ವಿಧಾಂ, ಉತ್ತಮವಾದ್ದನ್ನು ತಿಳಿದವರು ಅಂದರೆ ಜ್ಞಾನಿಗಳು. ಉತ್ತಮವಾದ ಯಾವುದು ಜಗತ್ತಿನಲ್ಲಿ ಉತ್ತಮವಾಗಿರ್ತಕ್ಕ ವಸ್ತು ಒಂದೇ ಇರೋದು, ಉತ್ತಮ ಪುರುಷಸ್ತು ಅನ್ಯ ಪರಮಾತ್ಮೇ ತ್ಯುದಾಹೃತಃ. ಮುಂದಿನ ಅಧ್ಯಾಯದಲ್ಲಿ ಹೇಳ್ತಾನೆ, ಉತ್ತಮವಾದ ವಸ್ತು ಅಂತ ಒಂದೇ. ಯಾವುದು ಅಂದರೆ ಉತ್ತಮ ಪುರುಷಸ್ತು ಅನ್ಯ ಪರಮಾತ್ಮ, ಭಗವಂತನನ್ನು ಬಲ್ಲವರು ಅಂತ ಅರ್ಥ ಉತ್ತಮ ವಿಧಾಮ್ ಅನ್ನೋದಕ್ಕೆ. ಅದರ ನಂತರ ಸೆಕೆಂಡರಿ ಮೀನಿಂಗ್, ಬದುಕಿನಲ್ಲಿ ಯಾವುದು ನಮಗೆ ಉತ್ತಮವೋ, ಹಿತಕಾರಿಯೋ, ಒಳ್ಳೆಯದೋ ಅದ್ದೋ ಅದನ್ನು ಬಲ್ಲವರು. ಬದುಕಿನಲ್ಲಿ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅನ್ನುವ ವಿವೇಕ ಉಳ್ಳವರು. ಮುಖ್ಯತಃ ಎಲ್ಲಕ್ಕಿಂತ ಉತ್ತಮನಾದ ಭಗವಂತನನ್ನು ತಿಳಿದವರು. ಅಂತಹ ಜ್ಞಾನಿಗಳ ಲೋಕಾನ್ನು ಅಮಲಾನ್ನು ಪ್ರತಿಪದ್ಯತೆ ಅಂತ. ಈಗ ನಾವು ಸತ್ವದ ಉನ್ಮೇಷದಿಂದ ಸತ್ತರೆ ಒಂದು ಉಪಯೋಗ ಏನು ಅಂದರೆ, ಮುಂದಿನ ಜನ್ಮದಲ್ಲಿ ನಾವು ಮತ್ತೆ ಮನುಷ್ಯರಾಗಿ ಹುಟ್ಟುತ್ತೇವೆ. ಅದು ದೊಡ್ಡ ಬೆನಿಫಿಟ್ಟು. ಯಾಕೆಂದರೆ ಎಲ್ಲೋ ಪ್ರಾಣಿಯಾಗಿ ಹುಟ್ಟಿದರೆ ಏನು ಮಾಡಲಿಕ್ಕುಂಟು? ತೈಹ ವ್ಯಾಘ್ರೋವ ಮೃಗೋ ವೃಕೋವ ವರಾಹೋವ, ವ್ಯಾಘ್ರೋವ ವೃಕೋವ ವರಾಹೋವ. ಉಪನಿಷತ್ನಲ್ಲಿ ಹೇಳ್ತಾರೆ, ನಾವು ಈ ಜನ್ಮದಲ್ಲಿ ಸಿಟ್ಟು, ಕೋಪ, ಎಲ್ಲರನ್ನು ಹೊಡೆಯೋದು, ಬಡಿಯೋದು, ಬೈಯೋದು, ಜಗಳಾಡೋದು ಅಂತಲೇ ಬದುಕಿದರೆ ಮುಂದಿನ ಜನ್ಮದಲ್ಲಿ ಬಡದಾಟ ಮಾಡುವ ಮನುಷ್ಯನಾಗಿ ಹುಟ್ಟೋದಿಲ್ಲ. ಮತ್ತು ಆ ನಿನ್ನ ಕ್ವಾಲಿಟಿ ಏನೋ ಆ ಕ್ವಾಲಿಟಿ ಉಳ್ಳ ಪ್ರಾಣಿ ಆಗ್ತೀನಿ, ಏನು ಹುಲಿಯಾಗಿ ಹುಟ್ಟುತ್ತೀಯ, ಮುಂದಿನ ಜನ್ಮದಲ್ಲಿ ಹುಲಿಯಾಗಬಹುದು. ಇಲ್ಲ ಅದಕ್ಕಿಂತಲೂ ಉತ್ಕೃಷ್ಟ ವೃಕ ತೋಳ ಆಗಿ ಹುಟ್ಟಬಹುದು. ವರಾಹೋವ, ಕೊಳಕನಾಗಿ ಬದುಕಿದ್ದರೆ ಮುಂದಿನ ಜನ್ಮದಲ್ಲಿ ಹಂದಿಯಾಗಿ ಹುಟ್ಟುತ್ತೀಯ ಅಂದು. ವೃಕೋವ ವರಾಹೋವ ಯದ್ಯದ್ಭವಂತಿ ತತ್ತದಾ ಭವಂತಿ. ಅದನ್ನ ಮನುಷ್ಯನಾಗಿ ಹುಟ್ಟುವುದೇ ಒಂದು ದೊಡ್ಡ, ಯಾಕೆಂದರೆ ಬೆಳೆಯಲಿಕ್ಕೆ ಸಾಧ್ಯತೆ ಇರುವ ಜನ್ಮ. ಬೇರೆ ಜನ್ಮದಲ್ಲಿ ಬೆಳೆಯೋ ಪ್ರಶ್ನೆ ಇಲ್ಲ. ಮರವಾಗಿ ಹುಟ್ಟಿದರೆ ಬೆಳೀಲಿಕ್ಕೆ ಉಂಟ, ಬೆಳೆಯುತ್ತೆ, ಎಷ್ಟಡಿ ಎತ್ತರ ಹೋಯ್ತು ಅಂತಷ್ಟೇ, ಒಳಗೆ ಬೆಳೆಯೋದಿಲ್ಲ. ಪ್ರಾಣಿಗಳಾಗಿ ಹುಟ್ಟಿದರೆ ಬೆಳೆಯೋದಿಲ್ಲ. ಮನಸ್ಸು ಬೆಳವಣಿಗೆ ಅಂದರೆ ಎಲಿವೇಟೆಡ್ ಮೈಂಡ್ ಎಲಿವೇಟೆಡ್ ಆಗಲಿಕ್ಕೆ ಸಾಧ್ಯತೆ ಇರುವುದು ಮನುಷ್ಯ ಜನ್ಮದಲ್ಲಿ ಮಾತ್ರ. ಆದ್ದರಿಂದ ಮನುಷ್ಯನಾಗಿ ಹುಟ್ಟುವುದು ಒಂದು ದೊಡ್ಡ ಬೆನಿಫಿಟ್ಟು. ಅಷ್ಟೇ ಹುಟ್ಟಿದರೆ ಸಾಲದು. ಯಾಕೆಂದರೆ ಮನುಷ್ಯ ಪರಿಸರದ ಶಿಶು. ನೀವು ಒಬ್ಬ ಹುಡುಗನನ್ನು
ಪಿಕ್ ಪಾಕೆಟ್ ಮಾಡೋರು, ಗೂಂಡಾಗಳು, ಟೆರರಿಸ್ಟ್ಗಳು ಒಟ್ಟಿಗೆ ಬೆಳೆಸಿಬಿಡಿ. ಇವಾಗ ಟೆರರಿಸ್ಟ್ಗಳು ಬೆಳೀತಾ ಇದ್ದಾವಲ್ಲ, ಅವು ಬೆಳೆದದ್ದು ಹೇಗೆ? ಅವು ಸ್ವತಃ ಹುಟ್ಟುವಾಗಲೇ ಟೆರರಿಸ್ಟ್ಗಳಾಗಿ ಹುಟ್ಟಿಲ್ಲ, ಅವನ್ನು ಟ್ರೈನ್ ಮಾಡ್ತಾರೆ. ನೀವು ಈಗ ಇಷ್ಟು ಜನರನ್ನು ಕೊಂದರೆ ನಿಮಗೆ ಅಲ್ಲಾಹುವಿನ ಲೋಕದಲ್ಲಿ ಶಾಶ್ವತವಾದ ಸ್ಥಾನ ಸಿಗುತ್ತದೆ. ಅಥವಾ ಅದು ಸಾಯ್ತವೆ. ಯಾಕಂದರೆ ಅಷ್ಟೇ ಹೇಳಿರೋ ಅಲ್ಲಾಹುವಿನ ಲೋಕದಲ್ಲಿ ಹೋದರೆ ಏನು ಸಿಗುತ್ತೆ ಅಂತ ಕೇಳ್ತೇವೆ. ಅದಕ್ಕೆ ಅಲ್ಲಾಹುವಿನ ಲೋಕದಲ್ಲಿ ನಿಮಗೆ ಅಪ್ಸರೆಯರು ಬಂದು ನಿಮ್ಮನ್ನು ಸ್ವಾಗತಿಸುತ್ತಾರೆ. ಖುಷಿ ಆಯಿತು, ಹಾಗಾದ್ರೆ ಮಾಡುವ ಟೆರರಿಸಮ್. ಇಷ್ಟು ಪೆದ್ದುತನದಿಂದ ಮಕ್ಕಳ ಬ್ರೈನ್ ವಾಶ್ ಮಾಡಿ ಟೆರರಿಸ್ಟನ್ನು ಕ್ರಿಯೇಟ್ ಮಾಡ್ತಾರೆ. ಇದೆಲ್ಲ ಅಥೆಂಟಿಕ್ ಸೋರ್ಸ್ನಿಂದ ಬಂದ ವಿಷಯಗಳನ್ನು ನಿಮಗೆ ಹೇಳ್ತಾ ಇರೋದು ನಾನು. ನನಗೇನು ಮುಸಲ್ಮಾನರ ಮೇಲೆ ದ್ವೇಷ ಇಲ್ಲ, ಮುಸಲ್ಮಾನರಲ್ಲಿ ತುಂಬ ಒಳ್ಳೆಯವರಿದ್ದಾರೆ. ಆದರೆ ಈ ಟೆರರಿಸ್ಟ್ಗಳು ಅವರಿಗೆ ಟ್ರೈನ್ ಮಾಡೋ ವಿಧಾನ, ಅಲ್ಲಿಗೆ ಹೋದರೆ ಏನು ಹೇಳ್ತಾರೆ ಗೊತ್ತಾ? ಅಲ್ಲಿಗೆ ಹೋದರೆ ನಿಮಗೆ ಬೇಕಾದಷ್ಟು ವೈನ್ ಕೊಡ್ತಾರೆ. ಪಾಪ ಅದಕ್ಕೆ ನಂಬಿ ದೇವಲೋಕದಲ್ಲಿ ಬೇಕಾದಷ್ಟು ವೈನು, ಬಾಟ್ಲಿ ಕುಡಿಬಹುದು, ಬೇಕಾದಷ್ಟು ಅಪ್ಸರಸ್ತ್ರೀಯರು, ಯಾರನ್ನು ಭೋಗಿಸಿದ್ರು ಯಾರೂ ತಡೆಯೋರಿಲ್ಲ ಅಲ್ಲಿ. ವೈನು ಮತ್ತು ಅಪ್ಸರಸ್ತ್ರೀಯರು ಸಿಕ್ಕಿದ ಮೇಲೆ ಹಾಗಾದ್ರೆ ಸಾಯೋಣ ಅಂತ ತಯಾರಾಗ್ತವೆ. ಈ ರೀತಿ ತಯಾರು ಮಾಡೋದು ಟೆರರಿಸ್ಟನ್ನು. ಅವು ಬಾಂಬ್ ಕಟ್ಟಿ ಆತ್ಮ ಬಲಿದಾನ ಅಂತ ಸಾಯ್ತವೆ. ಇಲ್ಲಿಯೂ ಸುಖ ಪಡಲಿಲ್ಲ, ಅಲ್ಲಿಯೂ ಸುಖ ಪಡೋಲ್ಲ, ಹೋಗಿ ಎಲ್ಲ ಹುಳ ಹುಪ್ಪಟೆಯಾಗಿ ಹುಟ್ಟುತ್ತವೆ. ಮತ್ತು ಇಷ್ಟು ಜನರನ್ನು ಬ್ರೈನ್ ವಾಶ್ ಮಾಡಿ, ಅದಕ್ಕೆ ಉತ್ತಮ ಮನುಷ್ಯನಾಗಿ ಹುಟ್ಟಿದ ಕೂಡಲೇ ಒಳ್ಳೆಯವನಾಗೋದಿಲ್ಲ, ಒಳ್ಳೆಯ ಪರಿಸರದಲ್ಲಿ ಹುಟ್ಟಬೇಕು. ಅದಕ್ಕೆ ಉತ್ತಮ ವಿಧಾಂ ಲೋಕ, ಜ್ಞಾನಿಗಳ ಸಮುದಾಯದಲ್ಲಿ ಹುಟ್ಟುತ್ತೀಯಾ. ಇದು ಪರಿಸರದ ಪ್ರಭಾವ. ಕೃಷ್ಣ ಈ ಸೈಕಾಲಜಿ ಎಲ್ಲ ಮುಖಾನ ಹೇಳ್ತಾನೆ ನೋಡಿ. ನೀವು ಎಷ್ಟೇ ಒಳ್ಳೆಯವರಿರಲಿ, ಬೇಸಿಕಲಿ ದುರ್ಜನರ ಸಹವಾಸದಲ್ಲಿ ಬೆಳೆದರೆ ಅವರ ಚಟ ನಿನಗೂ ಬರುತ್ತೆ. ನಿನ್ನ ಪಿಕ್ ಪಾಕೆಟ್ಗಳ ಒಟ್ಟಿಗೆ ಒಬ್ಬ ಹುಡುಗರನ್ನು ಬಿಡಿ, ಅವನು ಕದಿಯಲಿಕ್ಕೆ ಶುರು ಮಾಡ್ತಾನೆ. ಅವನು ರೈಲ್ವೆ ಸ್ಟೇಷನ್ನಲ್ಲಿ ಬಿಟ್ಟುಬಿಡಿ, ಪ್ರಚಂಡಗಳ್ಳ ಆಗ್ತಾನೆ. ಅವನನ್ನು ವೇದ ಪಾಠಶಾಲೆ ಹಾಕಿ ಒಳ್ಳೆ ವೇದಾಂತಿ ಆಗ್ತಾನೆ. ಹಾಗಾದರೆ ಯಾವ ವಾತಾವರಣ ನಾವು ಮಕ್ಕಳನ್ನು ಬೆಳೆಸ್ತೇವೋ ಅದು ಮುಖ್ಯವಾಗುತ್ತೆ. ನೀನು ಸಾಯುವಾಗ ಸಾತ್ವಿಕ ಆವೇಶದಿಂದ ಸತ್ತರೆ ಉತ್ತಮ ವಿಧಾಂ ಲೋಕಾನ್ನು ಅಮಲಾನ್ನು ಪ್ರತಿಬದ್ಧತೆ, ಆಗ ಜ್ಞಾನಿಗಳ ಸಮುದಾಯದಲ್ಲಿ ನೀನು ಹುಟ್ಟುತ್ತೀಯ. ಜ್ಞಾನಿಗಳ ಮನೆಯಲ್ಲಿ ಹುಟ್ಟಿದ್ದರಿಂದ ಸಹಜವಾಗಿ ಜ್ಞಾನದ ಆಸಕ್ತಿ ನೀನು ಹುಟ್ಟಿ ಬೀಳುತ್ತೆ, ನೀನು ಜ್ಞಾನ ಬೆಳೆಸ್ಕೊಳ್ತೀಯ, ಎತ್ತರಕ್ಕೆ ಹೋಗ್ತೀಯ. ಸೊ ಮುಂದೆ ನೀನು ಮಾನಸಿಕವಾಗಿ ಎತ್ತರಕ್ಕೆ ಹೋಗಲಿಕ್ಕೆ ಬೇಕಾದ ವಾತಾವರಣ ನಿನಗೆ ಸಿಗುತ್ತೆ ಮುಂದಿನ ಜನ್ಮದಲ್ಲಿ, ಸಾಯುವಾಗ ಸಾತ್ವಿಕ ಆವೇಶದಿಂದ ಸತ್ತರೆ. ತದಾ ಉತ್ತಮ ವಿಧಾಂ ಲೋಕಾನ್, ಆ ಲೋಕದಿಂದ ಅಮಲಾನ್, ಸ್ಪಾಟ್ಲೆಸ್, ಯಾವ ದೋಷವೂ ಇಲ್ಲದ ಒಳ್ಳೆಯ ಜ್ಞಾನಿಗಳ ಮನೆಯಲ್ಲಿ ನೀನು ಹುಟ್ಟುತ್ತೀಯ. ನಾನೇ ಎಷ್ಟೋ ಸರ್ತಿ ಯೋಚನೆ ಮಾಡೋದುಂಟು, ಎಲ್ಲೋ ಯಾವುದೋ ಒಂದು ಕೇರಿಯಲ್ಲಿ ಕಳ್ಳಕಾಕರ ಮಧ್ಯೆ ನನ್ನನ್ನು ಹುಟ್ಟಿಸಿದ್ದರೆ ನಾನು ಇವತ್ತು ಭಗವದ್ಗೀತೆ ಓದ್ತಿದ್ನ. ಭಗವದ್ಗೀತೆಯನ್ನು ನಿತ್ಯ ಪಾರಾಯಣ ಮಾಡುವ, ನಿತ್ಯ ವೇದ ರಾಮಾಯಣಗಳನ್ನು ಪಾರಾಯಣ ಮಾಡಿ 3 ಗಂಟೆ ದೇವರ ಪೂಜೆ ಮಾಡಿ ಶಾಸ್ತ್ರ ಪ್ರವಚನ ಮಾಡ್ತಾ ಇದ್ದ ಅಪ್ಪನ ಮಗನಾಗಿ ಹುಟ್ಟಿದೆ ನಾನು. ಹಾಗಾಗಿ ಈ ಗೀತೆ ನನಗೆ ಅರ್ಥ ಆಗಿ ಶುರುವಾಯಿತು. ಇದೇ ಉತ್ತಮ ವಿಧಾಂ ಲೋಕಾನ್ನ ಅಮಲಾನ್ ಪ್ರತಿಬದ್ಧತೆ. ನೀವು ಒಳ್ಳೆಯ ಅವಕಾಶ, ಬೆಳೀಲಿಕ್ಕೆ ಆಪರ್ಚುನಿಟಿ ಇರತಕ್ಕಂತಹ ಮನೆಯಲ್ಲಿ ಹುಟ್ಟುತ್ತೀಯಾ. ಇದು ಸಾಯುವಾಗ ಸಾತ್ವಿಕವಾದ ಆವೇಶದಿಂದ ಸತ್ತದ್ದರ ಫಲ, ಇಲ್ಲದಿದ್ದರೆ ಸಿಗೋಲ್ಲ ಅಂಥದ್ದು ಅವಕಾಶ. ಈ ಬೇಕಾದಷ್ಟು ಪುನರ್ಜನ್ಮದ ಕಥೆಗಳನ್ನು ನೀವು ನೋಡಿದರೆ ಗೊತ್ತಾಗುತ್ತೆ. ಭಾರತದಲ್ಲಿ ಭಾಗವತದಲ್ಲಿ 2 ಕಥೆಗಳಿದೆ, ನಿಮ್ಗೆ ಗೊತ್ತಿದೆ. ಒಂದು ಗಜೇಂದ್ರನ ಕಥೆ, ಒಂದು ಜಿಂಕೆ, ಭರತ ಚಕ್ರವರ್ತಿ ಜಿಂಕೆಯಾದ ಕಥೆ. ಅಂದರೆ ಆ ಕಾಲದಲ್ಲಿ ಮನಸ್ಸು ಬೇರೆ ಕಡೆಗೆ ಹರಿದರೆ ಹೇಗೆ ಆಗಿಬಿಡುತ್ತೆ ಅನ್ನೋದಕ್ಕೆ ಈ 2 ಕಥೆಗಳು. ಸಾಯೋ ಕ್ಷಣದಲ್ಲಿ ದೊಡ್ಡ ಸಾತ್ವಿಕ ಭರತ ಚಕ್ರವರ್ತಿ, ದೊಡ್ಡ ಸಾತ್ವಿಕ ಇಂದ್ರದ್ಯುಮ್ನ ರಾಜ. ಆದರೆ ಅವನಿಗೆ, ಭರತ ಚಕ್ರವರ್ತಿಗೆ ಸಾಯೋ ಕಾಲದಲ್ಲಿ ದೊಡ್ಡ ಜ್ಞಾನಿ, ಮಹಾಜ್ಞಾನಿ, ಯಾವ ಕೆಟ್ಟ ಚಟಗಳೂ ಇರಲಿಲ್ಲ, ತುಂಬ ಸಾತ್ವಿಕ. ಆದರೂ ಸಾಯೋ ಕಾಲದಲ್ಲಿ ಸತ್ವ ಜಾಗೃತ ಆಗದೆ ಹೋಯಿತು. ಏನಾಕೆ? ಒಂದು ಮಮತೆ ಅಂಟಿಕೊಂಡು ಒಂದು ಜಿಂಕೆ ಮರಿಯನ್ನು ಸಾಕಿದ, ಅದರ ತಾಯಿ ಸತ್ತು ಹೋಗಿದೆ. ಅಯ್ಯೋ ತಬ್ಬಲಿ ಜಿಂಕೆ, ನಾನು ಇಲ್ಲದೇ ಇದ್ದರೆ ಹೇಗೆ ಬದುಕುತ್ತೆ, ಯಾವುದಾದ್ರೂ ಪ್ರಾಣಿಗಳ ಬಾಯಿಗೆ ಬಿದ್ದು ಬಿಡುತ್ತೋ ಅಂತ ಹೇಳಿಕೊಂಡು ತದಾ ಉತ್ತಮ ವಿಧಾಂ ಲೋಕಾನ್. ಆಗ ಅವನು, ಈ ಜಿಂಕೆ ಗತಿ ಏನು? ಜಿಂಕೆಯನ್ನು ನಾನು ಸತ್ತರೆ ಜಿಂಕೆಯನ್ನು ಯಾರು ಸಾಕ್ತಾರೆ? ಅಯ್ಯೋ ಪಾಪ ಜಿಂಕೆ ಅಂತ. ಇದು ಸಾತ್ವಿಕವೇ. ಆದರೆ ಏನಾಯಿತು ನೋಡಿ, ಜಿಂಕೆಯ ಬಗ್ಗೆ ಕರುಣೆಯಿಂದ ಅದು ಅಟ್ಯಾಚ್ಮೆಂಟ್ ಆಯಿತು, ಅದು ರಜೋಗುಣ, ಮೋಹ ಅಂತ. ಆ ಅಟ್ಯಾಚ್ಮೆಂಟ್ನಿಂದಾಗಿ ಸಾಯುವಾಗ ದೇವರ ನೆನಪಾಗೋ ಬದಲು ಜಿಂಕೆ ನೆನಪಾಯಿತು ಅವನಿಗೆ. ತಾನು ಸಾಕಿದ ಮರಿ, ತಬ್ಬಲಿ ಏನಾಗುತ್ತೋ ಅದರ ಭವಿಷ್ಯ ಏನಾಗುತ್ತೋ ಬೇರೆ, ಇವನ ಭವಿಷ್ಯ ಏನಾಯಿತು, ಇವನು ಜಿಂಕೆಯಾಗಿ ಹುಟ್ಟಿದ. ಸೊ ಸೈಕಾಲಜಿ ಎಷ್ಟು
ಸಾಯುವ ಕ್ಷಣದಲ್ಲಿ ಯಾವುದನ್ನು ಮನಸ್ಸು ಗಾಢವಾಗಿ ಯೋಚನೆ ಮಾಡುತ್ತೋ ಅದೇ ಮುಂದಿನ ಜನ್ಮದಲ್ಲಿ ಬರುತ್ತೆ. ಇದು ಸಿದ್ಧಾಂತ ಕೃಷ್ಣನಂತ. ಸಾಯುವ ಕ್ಷಣದಲ್ಲಿ ನಮ್ಮ ಮನಸ್ಸು ಏನನ್ನು ಚಿಂತಿಸುತ್ತೋ ಅದು ನಮಗೆ ಸಿಗೋದು ಮುಂದಿನ ಜನ್ಮದಲ್ಲಿ. ಹಾಗಾಗಿ ಒಳ್ಳೆಯದನ್ನು ಯೋಚನೆ ಮಾಡಪ್ಪ. ನೋಡಿ, ಅವನು ಅಷ್ಟು ದೊಡ್ಡ ಜ್ಞಾನಿ, ಜಿಂಕೆಯನ್ನು ನೆನಪಿಸಿಕೊಂಡು ಸತ್ತ, ಜಿಂಕೆಯಾಗಿ ಹುಟ್ಟಿದ. ಇಂದ್ರದ್ಯುಮ್ನ ಬಹಳ ದೊಡ್ಡ ಜ್ಞಾನಿ, ಅವನು ಸಾಯುವ ಕ್ಷಣದಲ್ಲಿ ಅಲ್ಲ, ಎಚ್ಚರದಲ್ಲಿ. ಎರಡಕ್ಕೆ ಉದಾಹರಣೆ ನೋಡಿ. ಅವನು ಏನು ಮಾಡಿದ ಅಂತಂದರೆ ಅನುಷ್ಠಾನ ಮಾಡ್ತಾ ಇದ್ದ. ಆಗ ಋಷಿಗಳು ಬಂದರೆ ಅನಾದರ ಮಾಡಿದ. ನನಗೆ ಪೂಜೆ ಮಾಡ್ತಾ ಇರುವಾಗ ಋಷಿಗಳು ಏನೋ ಉಪಚಾರ, ಕೂತಿರ್ಲಿ ನಾನು ಬರ್ತೇನೆ ಹೇಳು ಅಂದ. ಈ ಋಷಿಗಳಿಗೆ ಬೇಸರ ಆಗೋಯ್ತು. ನಿನಗಿಷ್ಟು ಜಾಡ್ಯ, ಹಾಗಾದರೆ ನೀನು ಇಂಥ ಜಾಡ್ಯದ ಜನ್ಮವೇ ಬರಲಿ ಅಂತಂದರು. ಆನೆಯಾಗಿ ಹುಟ್ಟಿದ. ಅಂದರೆ ಅವನ ಸಾವಿನ ಕ್ಷಣದಲ್ಲಿ ಸಾತ್ವಿಕ ಚಿಂತನೆ ಇಲ್ಲದೇ ಇದ್ದದ್ದು ಕಾರಣ ಅಲ್ಲ, ದೊಡ್ಡವರ ಮನಸ್ತಾಪ ಕಾರಣ. ಸೊ ಅನೇಕ ಕಾರಣಗಳು. ಮುಂದಿನ ಜನ್ಮದಲ್ಲಿ ಅವನಿಗೆ ಒಂದು ಆನೆಯ ಜನ್ಮ ಬಂತು. ಯಾಕೆಂದರೆ ದೊಡ್ಡವರ ಮನಸ್ಸು, ಆಪನ್ನ ಕೌಂಜರಿ ಯೋನಿಂ, ದೊಡ್ಡವರ ಮನಸ್ತಾಪ ಅನ್ನೋದು ಎಷ್ಟು ದೊಡ್ಡ ಅನರ್ಥ ಆಗುತ್ತೆ ಅಂದರೆ ಮುಂದಿನ ಜನ್ಮವನ್ನು ನಿರ್ಣಯ ಮಾಡಿಬಿಡ್ತದೆ, ಈ ಜನ್ಮವನ್ನು ಅಷ್ಟೇ ಅಲ್ಲ. ಅದಕ್ಕೋಸ್ಕರವೇ ದೊಡ್ಡವರು ಅಂದರೆ ಬರೀ ವಯಸ್ಸಿನಲ್ಲಿ ದೊಡ್ಡವರಲ್ಲ, ಜ್ಞಾನದಲ್ಲಿ ದೊಡ್ಡವರು ಮುಖ್ಯ ಆಗ್ತಾರಲ್ಲ. ವಯಸ್ಸಿನಲ್ಲಿ ದೊಡ್ಡವರಿಗೂ ನಾವು ಗೌರವ ಕೊಡಬೇಕು, ಅಲ್ಲ ಅಂತಲ್ಲ, ಬಟ್ ಬಹಳ ಮುಖ್ಯ ಆಗೋದು ಜ್ಞಾನದಲ್ಲಿ ದೊಡ್ಡವರಾದವರು. ಆ ಜ್ಞಾನದಲ್ಲಿ ದೊಡ್ಡವರಾಗಿದ್ದವರನ್ನು ನಾವು ಅನಾದರ ಮಾಡಿಬಿಟ್ರೆ ಅವರೇನು ಬೈಯೋದಿಲ್ಲ, ಶಾಪ ಹಾಕೋದು ಬೇಡ, ಮನಸ್ಸಿನಲ್ಲಿ ನೊಂದುಕೊಂಡ್ರೆ ಸಾಕು. ಆ ನೋವು ಉಂಟಲ್ಲ, ಅದು ಸೈಕಲಾಜಿಕಲ್ ಇಫೆಕ್ಟ್. ಅದು ಆ ನೋವು ಇವನ ಮೇಲೆ ರಿಯಾಕ್ಟ್ ಆಗುತ್ತೆ. ಇವನು ಏನು ಮಾಡಿದರೂ ಮೇಲೆ ಹೋಗ್ಲಿಕ್ಕೆ ಬಿಡೋಲ್ಲ ಅದು. ನಮ್ಮಕ್ಕಿಂತ ವಯಸ್ಸಿನಲ್ಲಿ ಹಿರಿಯರಾದವರಿಗೆ ನೋವಾದ್ರೇ ಹೀಗಾಗತ್ತೆ. ಜ್ಞಾನದಲ್ಲಿ ಹಿರಿಯರಾದವರಿಗೆ ಆದ್ರಂತೂ ಅದಕ್ಕೆ ಹಿಂದವರು ಯಸ್ಯ ದೇವೇ ಪರಾಭಕ್ತಿ ಯಥಾ ದೇವೇ ತಥಾ ಗುರವು ಅಂತಂದರು. ನಿನಗೆ ದೇವರಲ್ಲಿ ಎಷ್ಟು ಗೌರವ ಭಕ್ತಿ ಇದೆಯೋ ಅಂಥದೇ ಗೌರವ ಭಕ್ತಿಯನ್ನು ನಿನಗೆ ದೇವರನ್ನು ಪರಿಚಯಿಸಿಕೊಡುವ ಜ್ಞಾನಿಗಳ ಮೇಲೂ ಇಡುವುದು. ಇಲ್ಲದೇ ಇದ್ದರೆ ನಿನಗೆ ದೇವರು ಒಲಿಯೋದಿಲ್ಲ, ನೀನು ಉದ್ಧಾರವಾಗೋದಿಲ್ಲ. ಇದು ಸಾತ್ವಿಕರಲ್ಲಿ. ಅದಕ್ಕೆ ಕೃಷ್ಣ ಹೇಳ್ತಾನಲ್ಲ, ಈಗ ಸತ್ವ, ರಜಸ್ಸು, ತಮಸ್ಸು 3 ಥರದ ಸ್ವಭಾವಗಳಿದ್ದ. ನಾನು ಅಂತ್ಯಕಾಲದ್ದು ಹೇಳೋದಲ್ಲ. ಈಗ ಯಸ್ಯ ದೇವೇ ಪರಾಭಕ್ತಿ ಅಲ್ಲಿಗೆ ಬಂದೆವು ನಾವು. ಗುರುವಿನಲ್ಲಿ ಇರತಕ್ಕಂಥ ಶರಣಾಗತಿ. ತಾಮಸ ಆಗಿದ್ದರೆ ಏನು ಗುರುಗಳು, ಯಾವ ಗುರುಗಳು ಯಾಕೆ ಬೇಕು ನನಗೆ, ಅವನು ರಿಜೆಕ್ಟ್ ಮಾಡಿ, ಅವನಿಗೆ ಗುರುಗಳ ಅಗತ್ಯವೇ ಇಲ್ಲ ಅಂತ ಉದ್ಧತವಾಗಿ ನಕಲು. ಗುರುವನ್ನು ಆ್ಯಕ್ಸೆಪ್ಟೇ ಮಾಡೋಲ್ಲ ಅವನು. ಆದರೆ ಗುರುವನ್ನು ಆ್ಯಕ್ಸೆಪ್ಟ್ ಮಾಡಿ ನಮಗೊಂಚೂರು ಈಗೋ ಇರ್ತದೆ. ಹೌದು, ಗುರುಗಳು ಬಂದಗಳೇ ಅಡ್ಡ ಯಾಕೆ ಬೀಳಬೇಕು, ನಾನೇನು ಕಮ್ಮಿಯಾ, ಅವರು ಪಾಠ ಹೇಳ್ದು ಕೇಳೋಣ, ಅವ್ರಿಗೆ ಅಡ್ಡ ಬೀಳೋದು, ಅವ್ರ ಕಾಲು ಸೇವೆ ಪಾದ ಸೇವೆ ಯಾಕೆ ಮಾಡಬೇಕು ಅದು ನಮ್ಮ ಈಗೋ. ಅದು ರಾಜಸ ಹೇಳ್ತಾನೆ. ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ. ಗುರುಗಳು ಅಂತ ಗುರು ಭಕ್ತಿ ಇರುತ್ತೆ, ಆದರೆ ಅವ್ರು ಸೇವೆ ಮಾಡಲಿಕ್ಕೆ ಒಂಚೂರು ಈಗೋ ಅಡ್ಡ ಬರುತ್ತೆ. ಅವ್ರು ಹೇಳಿದ್ದನ್ನು ಕೇಳೋದಪ್ಪ. ನಾವೇನು ಮನುಷ್ಯರಲ್ವ ಕೈಕಾಲಿ ಅಡ್ಡ ಬೀಳಲಿಕ್ಕೆ? ಎಲ್ಲೋ ಒಂದು ಈಗೋ ಕಾಡ್ತಾ ಇರುತ್ತೆ. ಗುರುಗಳಿಗೆ ಗೌರವ ತೋರಿಸುವಲ್ಲಿಯೂ ನಮ್ಮ ಸ್ಟೇಟಸ್ಸು, ಸೋಷಿಯಲ್ ಸ್ಟೇಟಸ್ಸು, ನಮ್ಮ ಈಗೋ ಅಡ್ಡ ಬರುತ್ತೆ. ಅದು ರಾಜಸ. ಗುರು ಅಂದಾಗ ಸರ್ವಸ್ವ ಅರ್ಪಣೆ ಮಾಡಿಬಿಡ್ತಾನಲ್ಲ, ಅದು ಸಾತ್ವಿಕ. ಇದನ್ನು ಅದಕ್ಕೆ ಅವನು ಕೃಷ್ಣ ಸೇವಾ ಅಂತ ಶಬ್ದ ಬಳಸಿದ. ಯಾಕೆಂದರೆ ಭಕ್ತಿಯಲ್ಲಿ ಅದೊಂದು ಮುಖ. ಶ್ರವಣಂ ಕೀರ್ತನಂ ವಿಷ್ಣೋ ಅರ್ಚನಂ ಪಾದಸೇವನಂ. ಭಗವಂತನ ಪಾದಸೇವೆ ನಿಮಗೆ ಮಾಡಲಿಕ್ಕೆ ಆಗದೇ ಇದ್ದಾಗ ಭಗವಂತನನ್ನು ನಿಮಗೆ ತಿಳಿಸಿಕೊಡುವವರ ಪಾದಸೇವೆ ಅನ್ನೋದು ಅದು ಜೀವನದ ಅತಿ ಮುಖ್ಯ ಅಂಗ ಆಗ್ತದೆ ಸಾಧನೆಯಲ್ಲಿ. ಅದು ಸುಮಾರಾಗ್ತದೆ, ಆದರೆ ನಿಮಗೆ ಭಗವಂತ ಒಲಿಯೋಲ್ಲ. ಇದು ಸತ್ವ, ರಜಸ್ಸು, ತಮಸ್ಸುಗಳಲ್ಲಿ ನಮ್ಮ ಮನಸ್ಸು ಕೆಲಸ ಮಾಡುವ ಕೆಲಸ, ಒಂದು ರೀತಿಗಳು, ವಿಧಾನಗಳು. ಆದ್ದರಿಂದ ಆ ಉತ್ತಮ ವಿಧಾಂಲೋಕಾನ್ ಕೊನೆ ಕ್ಷಣದಲ್ಲಿ ಪೂರ್ಣ ಪ್ರಮಾಣದ ಶರಣಾಗತಿ ಭಗವಂತನಲ್ಲಿ ಮತ್ತು ಭಗವಂತನನ್ನು ನಮಗೆ ತಿಳಿಸುವ ಅಥವಾ ಭಗವಂತನ ಎಡೆಗೆ ಹೋಗುವ ದಾರಿ ತೋರಿಸುವ ಗುರುವಿನಲ್ಲಿ ಪೂರ್ಣ ಪ್ರಮಾಣದ ಶರಣಾಗತಿ ಅನ್ನೋದು ಆ ಕ್ಷಣದಲ್ಲಿ ಇರಬೇಕು. ಮೃತ್ಯುವಿನ ಕ್ಷಣದಲ್ಲಿ ಜೀವ ಹೊರಟು ಹೋಗುವಾಗ ಆ ಶರಣಾಗತಿಯನ್ನು ಹೊತ್ತುಕೊಂಡು ದೇಹದಿಂದ ಹೊರಗೆ ಹೋಗಬೇಕು. ಆಗ ಅಮಲಾನ್ನ ಲೋಕಾನ್ನು, ಒಂದು ಅಮಲಾನ್ನ ಲೋಕಾನ್ನು, ಪುಣ್ಯಲೋಕಕ್ಕೆ ಹೋಗಿಬಿಡ್ತಾನೆ, ಸ್ವರ್ಗ
ಭೂಮಿಗೆ ಬಂದರೂ ಉತ್ತಮ ವಿಧಾಮಲೋಕಾನ್ ಜ್ಞಾನಿಗಳ ಮಧ್ಯೆ ಹುಟ್ಟುತ್ತಾನೆ. ಮನುಷ್ಯನಾಗಿ ಹುಡ್ತಾನೆ, ಜ್ಞಾನದ ವಾತಾವರಣದಲ್ಲಿ ಬಂದು ಹುಡ್ತಾನೆ. ಆದ್ದರಿಂದ ಇಡೀ ಜೀವಮಾನದ ವಿಷಯ ಬೇರೆ. ಸಾಯೋ ಕ್ಷಣದಲ್ಲಿ ಸತ್ವದ ಆವಿಷ್ಕಾರಕ್ಕೆ ತುಂಬ ಒತ್ತು ಕೊಟ್ಟು ಬದುಕು. ರಜಸ್ಸಿದ್ರೆ ಏನಾಗುತ್ತೆ? ರಜಸಿ ಪ್ರಳಯಂ ಗತ್ವಾ ಕರ್ಮಸಂಗೀಷು ಜಾಯತೆ. ರಜಸ್ನಲ್ಲಿ ಮಾಡಿದರೆ ಮನುಷ್ಯನಾಗಿ ಹುಟ್ಟಬಹುದು, ಅದೇನೂ ಅಡ್ಡಿ ಇಲ್ಲ. ರಜೋಗುಣ ಇದ್ದವನಿಗೆ ಹುಳ ಹುಪ್ಪಟೆಯಾಗಿ ಹುಟ್ಟಬಹುದು, ಮನುಷ್ಯನಾಗಿಯೂ ಹುಟ್ಟಬಹುದು ರಜೋಗುಣದಲ್ಲಿಯೂ. ಅವನೇನು ನೀಚೆಯವನಿಗೆ ಹೋಗ್ತಾನೆ ಅಂತಿಲ್ಲ. ಆದರೆ ಕರ್ಮಸಂಗೀಷು ಜಾಯತೆ. ನಾನು ನಿನ್ನೆ ಹೇಳಿದ್ನಲ್ಲ, ಒಂದು ಪಾಠ ಪ್ರವಚನ ನಡೀತಾ ಇದೆ, ಇವತ್ತೊಂದು ಕಡೆ ಸತ್ಯನಾರಾಯಣ ಪೂಜೆ ನಡೀತಾ ಇದೆ. ನೀವು ಕೆಲವರು ಪಾಠ ಪ್ರವಚನಕ್ಕೆ ಹೋಗ್ತಾರೆ, ಕೆಲವರು ಸತ್ಯನಾರಾಯಣ ಪೂಜೆ ಹೋಗ್ತಾರೆ. ಕೆಲವೊಂದು ರಜೋಗುಣದವರು ಸತ್ಯನಾರಾಯಣ ಪೂಜೆ ಹೋಗ್ತಾರೆ, ಸತ್ವಗುಣದವರು ಪಾಠ ಪ್ರವಚನಕ್ಕೆ ಹೋಗ್ತಾರೆ. ನಮಗೆ ಅನುಷ್ಠಾನವೇ ಮುಖ್ಯವಾಗಿಬಿಡುತ್ತೆ, ಈ ಜ್ಞಾನ ಅಮುಖ್ಯ ಆಗುತ್ತೆ, ಅದು ರಜೋಗುಣ. ಕರ್ಮಸಂಗೀಷು, ಇಡೀ ಬೆಳಗಿನ ಸಂಜೆ ತನಕ ಕರ್ಮಾನುಷ್ಠಾನವೇ ಜೀವನದ ಪುರುಷಾರ್ಥ ಅನ್ನತಕ್ಕ ಒಂದು ಪರಿಸರದಲ್ಲಿ ಹುಟ್ಟುತ್ತಾನೆ. ಕರ್ಮ ಮಾಡ್ತಾ ಮಾಡ್ತಾ ಸಾಯ್ತಾನೆ. ಯಾವ ಪ್ರಾರಬ್ಧ ಕರ್ಮಕ್ಕೋ ಯಾರಿಗೂ ಗೊತ್ತಿಲ್ಲ. ಕರ್ಮ ಅನ್ನೋದು ಜ್ಞಾನಕ್ಕೋಸ್ಕರ ಇರಬೇಕು ಹೊರತು ಕರ್ಮಕ್ಕೋಸ್ಕರ ಕರ್ಮ ಮಾಡೋದು ಪ್ರಾರಬ್ಧ ಕರ್ಮ. ಬಹಳ ಜನ ಕರ್ಮ ಮಾಡೋದು ಯಾಕೆಂದರೆ ಕರ್ಮಕ್ಕೋಸ್ಕರ, ಯಾಕಂದರೆ ಅವ್ರಿಗೆ ಜ್ಞಾನ ಬೇಡ. ಅವರಿಗೆ ನಮಗೆ ಅನುಷ್ಠಾನಕ್ಕೆ ತೊಂದರೆ ಆಗುತ್ತೆ ಜ್ಞಾನ ಬಂದುಬಿಟ್ರೆ. ಹಾಗಾದರೆ ಯಾವ ಕರ್ಮಕ್ಕೆ? ಕರ್ಮ ಅನ್ನೋದನ್ನು ಹಿಂದಿನವರು ಹೇಳಿದ್ದು ಕರ್ಮಣ ಜ್ಞಾನ ಮಾತನೋತಿ. ನಿಮ್ಮ ಜ್ಞಾನವನ್ನು ಬೆಳೆಸುವ ಕರ್ಮ ಮಾಡಿ. ಯಾವುದು ಜ್ಞಾನಕ್ಕೆ ಬಾಧಕವೋ ಅದು ಪ್ರಾರಬ್ಧ ಕರ್ಮ, ದುಷ್ಕರ್ಮ ಅದು. ಆದ್ದರಿಂದ ಒಂದು ಕಡೆ ಕರ್ಮ, ಒಂದು ಕಡೆ ಜ್ಞಾನ, ಇದು ಎರಡಿದ್ದಾಗ ಕರ್ಮವನ್ನು ಆಯ್ಕೆ ಮಾಡ್ತಕ್ಕಂಥ ಸಮಾಜದಲ್ಲಿ ಹುಟ್ಟುತ್ತಾನೆ ಅಂತ. ಬರೇ ಜ್ಞಾನ ಬೆಳೆಸ್ಕೊಳ್ಳೋದೇ ಇಲ್ಲ, ನಮಗೆ ತಿಳ್ಕೋಬೇಕು ಅಂತ ಆಸೆ ಉಂಟ್ರಿ, ಆದರೆ ಪುರುಸೋತಿಲ್ಲ ಅಂತಲೇ ಸಾಯ್ತಾರೆ. ಸಾಯೋ ತನಕ ಅವ್ರಿಗೆ ಜ್ಞಾನ ಕೇಳಲಿಕ್ಕೆ ಪುರುಸೋತ್ತಾಗೋದಿಲ್ಲ. ಯಾಕೆಂದರೆ ನಮ್ಮ ಅನುಷ್ಠಾನ ಬಿಟ್ಟು ಜ್ಞಾನ ಆಗೋಲ್ಲ. ಅಂದರೆ ಯಾರು ಜ್ಞಾನ ವಿರೋಧಿಯಾದ ಅನುಷ್ಠಾನದಲ್ಲಿ ನಿರತರೋ ಅವರು ರಾಜಸ್ಸರು. ಯಾಕೆಂದರೆ ಜ್ಞಾನ ಅನ್ನೋದಕ್ಕೆ ಸಾತ್ವಿಕ, ಜ್ಞಾನ ಪ್ರಕಾಶ. ಅವರಲ್ಲಿ ಜ್ಞಾನವೂ ಇಲ್ಲ, ಪ್ರಕಾಶವೂ ಇಲ್ಲ, ಬರೀ ಕತ್ತಲು ತುಂಬಿದೆ, ಅನುಷ್ಠಾನ ತುಂಬಿದೆ. ಕರ್ಮಸಂಗೀಷು, ಕರ್ಮದಲ್ಲೇ ಆಸಕ್ತಿ, ಅಟ್ಯಾಚ್ಮೆಂಟ್ ಅವ್ರಿಗೆ. ಅದು ಬಿಟ್ಟು ಅದರ ಎತ್ತರಕ್ಕೆ ಜ್ಞಾನದ ಮಾರ್ಗಕ್ಕೆ ಹೋಗೋದೇ ಇಲ್ಲ. ಅಂಥ ವಾತಾವರಣದಲ್ಲಿ ಹುಟ್ಟುತ್ತಾನೆ. ತಮಸಿ ತಥಾ ಪ್ರಲೀನಸ್ತಮಸಿ. ತಮೋಗುಣ ತುಂಬಿದಾಗ ಏನು ಗೊತ್ತಿಲ್ಲ ಅವನಿಗೆ, ಸಾಯ್ತಾನೆ ಅನ್ನೋದೇ ಗೊತ್ತಿಲ್ಲ. ಅನ್ಕಾನ್ಷಿಯಸ್ ಆಗಿ ಸತ್ತ, ಮುಂದಿನ ಜನ್ಮದಲ್ಲೂ ಅನ್ಕಾನ್ಷಿಯಸ್ ಆಗೇ ಬದುಕ್ತಾರೆ. ಅಂದರೆ ಏನು ಸರಿ ಏನು ತಪ್ಪು, ಯಾಕೆ ಬದುಕಿದ್ದೇನೆ, ಯಾಕೆ ಹುಟ್ಟಿದ್ದೇನೆ, ಏನು ಮಾಡಬೇಕು ಅನ್ನೋದರ ವಿಷಯದಲ್ಲಿ ಅನ್ಕಾನ್ಷಿಯಸ್ ಇರ್ತಾನೆ. ಮೂಢಯೋನಿಷು ಜಾಯತೆ ಅಂತ ಎರಡು ಸಂಗತಿ. ತಮೋ ಗುಣದಲ್ಲಿ ಸತ್ತಾಗ ಒಂದು ಪ್ರಜ್ಞೆ ಇಲ್ಲದೆ ಸಾಯ್ಬೋದು, ಅಥವಾ ಪ್ರಜ್ಞೆ ಅಂದರೆ ಬರೇ ಅಯ್ಯೋ ಹೆಂಡತಿ ಮಕ್ಕಳನ್ನು ಬಿಟ್ಟು ಸಾಯ್ಬೇಕಲ್ಲಪ್ಪ, ಇದು ತಮೋ ಗುಣವೇ. ಪ್ರಮಾದ, ಮೋಹ, ಬರೇ ಅದೇ ಯಾವುದೋ ಒಂದು ಮೋಹ, ತಾನು ಗಳಿಸಿದ್ದನ್ನು ಕಳ್ಕೋಬೇಕು, ಹೆಂಡತಿ ಮಕ್ಕಳನ್ನು ಬಿಟ್ಟು ಹೋಗಬೇಕು. ಜ್ಞಾನಿಗೆ ಹಾಗೆ ಅನಿಸುವುದಿಲ್ಲ, ಯಾಕಂದರೆ ಅವನು ಹೆಂಡತಿ ಮಕ್ಕಳನ್ನು ಪ್ರೀತಿಸುವುದಂತ ಇಲ್ಲ ಅಂತಲ್ಲ, ಆದರೆ ಯಾವತ್ತು ಇರಬೇಕೋ ಅಷ್ಟು ಹೊತ್ತು ಇರ್ತೀವಿ, ಯಾವತ್ತು ಹೋಗಬೇಕೋ ಅದಕ್ಕೆ ಸಿದ್ಧವಾಗಿರಬೇಕು. ಅದರಿಂದ ಇರುವಾಗ ಸಂತೋಷ, ಇಲ್ಲದಿರುವಾಗಲೂ ಅದೇ ರೀತಿಯ ಸಂತೋಷದಿಂದ ಹೊರಟು ಹೋಗ್ತಾರೆ ಅವರು. ಯಾಕೆಂದರೆ ಇರುವುದು ಮತ್ತು ಇಲ್ಲದೇ ಇರುವುದು ಅದು ಎರಡು ಸಹಜ ಅಲ್ವ. ಬೇಕು ಅಂದವ ಅದನ್ನು ಕಳ್ಕೊಳ್ಳಿ ಸಿದ್ಧ ಆಗಿರಲೇಬೇಕಲ್ವ. ಅನಂತ ಕಾಲದವರೆಗೆ ಯಾರೂ ಬದುಕೋದು ಸಾಧ್ಯ ಇಲ್ಲ. ಹೆಂಡತಿ ಮಕ್ಕಳು ಬೇಕು ಅಂತಂದವ ಅದನ್ನು ಕಳ್ಕೊಳ್ಳಿಕ್ಕೂ ಸಿದ್ಧವಾಗಿರಬೇಕು. ಒಂದು ಅವರನ್ನು ಬಿಟ್ಟು ತಾನು ಹೋಗಲಿಕ್ಕೆ, ಒಂದು ಅವರು ಹೋಗುವಾಗ ತಾನು ಕಣ್ಣೀರು ಸುರಿಸದೆ ಬದುಕೋದಕ್ಕೆ ಕಲೀಲೇಬೇಕು. ಇಲ್ಲದೇ ಅರ್ಥವೇನು? ಸೊ ನಾವು ಯಾವುದು ಬೇಕು ಅಂದೆವೋ ಅದು ಇಲ್ಲವಾದಾಗ ಅದನ್ನು ಮನೋದಾರ್ಢ್ಯದಿಂದ ಎದುರಿಸುವ ತಾಕತ್ತಿಲ್ಲದವರಿಗೆ ತಮ್ಮ ಗುಣ ಕಾಳಜಿ ಮಾಡಿದೆ ಹೋ ಅಂತ ಕೂಗ್ತಾ ಕೂತ್ಬಿಡ್ತಾರೆ. ಅಂದ ಅವರು ಸಾಯುವಾಗ ಅಯ್ಯೋ ಇದರ ಸಮಸ್ಯೆ ಏನು ಗೊತ್ತಾ? ಅದರ ಪರಿಣಾಮವಾಗಿ ಮುಂದೆ ಆಗ್ತಕ್ಕಂಥದ್ದು, ಒಬ್ಬ ತುಂಬ ಗಂಡ ಹೆಂಡತಿ ಪ್ರೀತಿಸ್ಕೊಂಡಿದ್ದು, ಅಗಾಧವಾದ ಪ್ರೀತಿ. ಆ ಪ್ರೀತಿಯಿಂದ ಇದ್ದಕ್ಕಿದ್ದಾಗೆ ಯಾರೊಬ್ಬರು ತೀರ್ಕೊಂಡ್ರು ಅಂತ ಇಟ್ಕೊಳ್ಳಿ. ಆ ಸಾಯುವಾಗ ಅವರಿಗೆ ಆ ಪ್ರೀತಿ, ಅಯ್ಯೋ ನಾನು ಹೆಂಡತಿಯನ್ನು ಬಿಟ್ಟು ಹೋಗಬೇಕಲ್ಲ ಅಂತ ಗಂಡ ಆದರೆ, ಅಯ್ಯೋ ಅಂಥ ಗಂಡನ ಬಿಟ್ಟು ನಾನು ಹೋಗಬೇಕಲ್ಲ, ಹೇಗೆ ನಾನು ಮುಂದೆ, ಈ ಚಿಂತೆಯೇ ಕಾಡ್ತಾ ಇದ್ದರೆ ದುರಂತ ಏನು ಗೊತ್ತಾ? ಮುಂದಿನ ಜನ್ಮದಲ್ಲಿ, ಅಂದರೆ ಇಲ್ಲಿ ಅರ್ಧ ಅವರ ಪ್ರೀತಿಯನ್ನು ಪೂರ ಅನುಭವಿಸದೆ ಅರ್ಧದಲ್ಲಿ ಹೋದರಲ್ಲ, ಮುಂದಿನ ಜನ್ಮನೂ ಅದೇ ಮೋಹ ಕಾಡುತ್ತೆ. ಪ್ರಾಯ
ಅವರು ಯಾವ ಹೆಣ್ಣನ್ನು ಬಯಸಿ ಜೀವ ಬಿಟ್ಟರು ಆ ಹೆಣ್ಣು ಸಿಗುವ ಮುಂಚೆ ಅವರಿಗೆ ಬೇರೆ ಹೆಣ್ಣಿನ ಜೊತೆಗೆ ಮದುವೆ ಆಗುತ್ತೆ. ಆದರೆ ಆ ಹೆಣ್ಣನ್ನು ನೋಡಿದಾಗ ಮೋಹ ಅಲ್ಲಿಗೆ ಹೋಗುತ್ತೆ. ಇದೆಲ್ಲ ಸೈಕಾಲಜಿ. ಹಿಂದಿನ ಜನ್ಮದಲ್ಲಿ ತಾನು ಮದುವೆ ಆಗಿದ್ದ ಹೆಣ್ಣು ಎದುರು ಸಿಕ್ಕಿದಾಗ ಇವನಿಗೆ ಯಾವುದೋ ಬಹಳ ಪರಿಚಿತಳು, ಈಗ ಜನ್ಮಾಂತರದ ಪರಿಚಿತಳು ಅನಿಸಿ ಪ್ರಾರಂಭ ಆಗುತ್ತೆ. ಮನೆಯಲ್ಲಿ ಗಂಡ ಹೆಂಡತಿ ಜಗಳ ಶುರು ಆಗುತ್ತೆ. ಏನ್ರಿ ಅವಳನ್ನು ನೋಡಿದ್ರೆ ನೀವು ಒಂದು ಶುರು ಮಾಡ್ತಾಳೆ ಮನೆ ಬಂದಗಳು ಹೆಂಡತಿ. ಇದು ಅಧ್ವಾನ ಆಗಿಬಿಡುತ್ತೆ. ಇದಕ್ಕೆ ಕಾರಣ ಅಟ್ಯಾಚ್ಮೆಂಟ್. ಸಾಯೋ ಕಾಲದಲ್ಲಿ ಗಂಡ ಹೆಂಡತಿ ಅವರು ಗಾಢವಾದ ಪ್ರೀತಿಯೇ ಮುಂದಿನ ಜನ್ಮದಲ್ಲಿ ಅವರ ದಾಂಪತ್ಯ ಜೀವನದ ದುರಂತಕ್ಕೆ ಕಾರಣ ಆಗಬಹುದು. ಇದೆಲ್ಲ ಸಾಧ್ಯತೆಗಳು. ಎಲ್ಲರಿಗೂ ಹೀಗಾಗುತ್ತೆ ಅಂತಲ್ಲ, ಒಂದೊಂದು ರೀತಿ ಬೇರೆ ಬೇರೆ ಎಕ್ಸಾಂಪಲ್ಸ್ ಹೇಳೋದು ನಾನು. ಇದಕ್ಕೆ ಪೂರಕವಾದ ಒಂದು ಕಥೆ ಹೇಳಬೇಕು ನಾನು. ರೀಡರ್ಸ್ ಡೈಜೆಸ್ಟ್ನಲ್ಲಿ ಆ ಕಥೆ ಪಬ್ಲಿಷ್ ಆಗಿದೆ ವಿದೇಶದಲ್ಲಿ. ಕಲ್ಕತ್ತಾದ ಒಬ್ಬ ಹುಡುಗಿ, ಅಲ್ಲೇ ಕಲ್ಕತ್ತಾದ ಒಬ್ಬರು ಡಾಕ್ಟ್ರು, ಇವರು ಬ್ಯಾಚಲರ್, ಅವಳು ಮದುವೆ ಆಗಿಲ್ಲ, ಇಬ್ಬರಿಗೂ ಮದುವೆ ಆಗಿಲ್ಲ. ಆ ಹುಡುಗಿ ಈ ಡಾಕ್ಟ್ರನ್ನು ಪ್ರೀತಿಸಿದ್ಳು, ಈ ಡಾಕ್ಟ್ರು ಆ ಹುಡುಗಿಯನ್ನು ಪ್ರೀತಿಸಿದರು, ಇಬ್ಬರು ಪ್ರೀತಿಸಿದರು. ಮದುವೆ ಆಗಬೇಕಿತ್ತು, ತಂದೆ ತಾಯಿ ಬಿಡಲಿಲ್ಲ. ಯಾಕೆಂದರೆ ಜಾತಿ ಬೇರೆ, ಡಾಕ್ಟ್ರ್ ಜಾತಿ ಬೇರೆ, ಅದರಿಂದ ನನ್ನ ಮಗಳನ್ನು ಆ ಡಾಕ್ಟ್ರಿಗೆ ಕೊಡೋಲ್ಲ ಅಂತ. ಈ ಹುಡುಗಿಗೆ ಆ ಡಾಕ್ಟರ್ ಅಲ್ಲದೆ ಇನ್ಯಾರನ್ನೂ ಮದುವೆ ಮಾಡಿಕೊಳ್ಳಲ್ಲ ಅನ್ನೋಷ್ಟು ಗಾಢವಾದ ಪ್ರೀತಿ. ಆ ಡಾಕ್ಟ್ರು ಆ ಹುಡುಗಿಯನ್ನಲ್ಲದೆ ಇನ್ನೊಬ್ಬನ ಮದುವೆ ಮಾಡಿಕೊಳ್ಳೋದಿಲ್ಲ ಅಂತ ಕೂತ್ಬಿಟ್ಟಿದ್ದಾರೆ. ಆದರೆ ಇದು ಯಾವ ಭಾವನೆಗಳೂ ಕೂಡ ತಂದೆ ತಾಯಿಯನ್ನು ವಿಚಲಿತಗೊಳಿಸಲಿಲ್ಲ. ಅವರು ಏನು ಬೇಕಾದ್ರೆ ಆಗಲಿ, ನಾನು ನನ್ನ ಮಗಳನ್ನು ಅವನಿಗೆ ಮದುವೆ ಮಾಡಿಕೊಡೋಲ್ಲ ಅಂತ ಕೂತುಬಿಟ್ರು. ಪ್ರಾಯ ಇಂಥ ಘಟನೆಗಳು ಇವತ್ತಿಗೂ ನಡೀತಾ ಇರ್ತವೆ. ಅಂದರೆ ಇನ್ನೊಬ್ಬರ ಭಾವನೆಯನ್ನು ವಯಸ್ಸಾದವರಿಗೆ ಅರ್ಥ ಮಾಡಿಕೊಳ್ಳುವ ಬುದ್ಧಿ ಬಹಳ ಕಡಿಮೆ. ಅವರ ಹಠವೇ ಮುಖ್ಯವಾಗಿಬಿಡುತ್ತೆ ಅವರಿಗೆ. ಸರಿ, ಮದುವೆ ಮಾಡಿಕೊಡೋಲ್ಲ ಅಂತ. ಇದು ಬಹಳ ಹಿಂದೆ ನಡೆದ ಘಟನೆ. ಆದ್ದರಿಂದ ಪ್ರಾಯ ಈಗ ಆದರೆ ಅವ್ರ ಗಂಡ ಹೆಂಡತಿ ಮನೇಲಿ ಹೇಳದೆ ಎಲ್ಲಿಯಾರು ಬೇರೆ ಊರಿಗೆ ಹೊರಟೋಗ್ಬೋದಿತ್ತು, ಓಡಿ ಹೋಗ್ಬೋದಿತ್ತು. ಅವ್ರು ಮಾಡಿಲ್ಲ. ಅವ್ರು ಹಾಗೆ ಆ ಹುಡುಗಿ ಏನು ಮಾಡಿದ್ರು ಅಂದರೆ ಗೂಗ್ಲಿ ನದಿಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡ್ಳು. ತಂದೆ ತಾಯಿಯ ಹಠದಿಂದ ಆದ ಪರಿಣಾಮ ಏನು ಅಂದರೆ ಆ ಹುಡುಗಿ ಗೂಗ್ಲಿ ನದಿಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡ್ಳು. ಗೂಗ್ಲಿ ಅಂದರೆ ಗಂಗಾ ನದಿದ್ದೇ ಒಂದು ಶಾಖೆ, ಕಲ್ಕತ್ತಾದಲ್ಲಿ ಅದನ್ನು ಗೂಗ್ಲಿ ಅಂತಾರೆ. ಅದನ್ನು ಆತ್ಮಹತ್ಯೆ ಮಾಡಿಕೊಂಡ್ಳು. ಈ ಹುಡುಗ ಡಾಕ್ಟ್ರು ಲೈಫ್ ಲಾಂಗ್ ಮದುವೆ ಮಾಡಿಕೊಳ್ಳಿಲ್ಲ. ಇಷ್ಟು ನಿಷ್ಠೆಯಿಂದ ನಿಂತ, ನಾನು ಅವಳನ್ನು ಮದುವೆ ಮಾಡಬೇಕು ಅಂತ ಸಂಕಲ್ಪ ಮಾಡಿದೆ, ಅವಳು ಸಿಗಲಿಲ್ಲ, ನಾನು ಈ ಜನ್ಮದಲ್ಲಿ ಮದುವೆ ಆಗೋಲ್ಲ ಅಂತ ಕೂತ. ವಿಚಿತ್ರ ನೋಡಿ. ಇದಾಗಿ 1 ವರ್ಷದ ನಂತರ ಬೆಸ್ತರು ಗೂಗ್ಲಿ ನದಿಯಲ್ಲಿ ಮೀನು ಹಿಡಿಯಲಿಕ್ಕೆ ಹೋದವರಿಗೆ ಒಂದು ಸಣ್ಣ ಮೊಸಳೆ ಮರಿ ಸಿಕ್ಕಿತು ಬಲೆಯಲ್ಲಿ. ಮೊಸಳೆ ಮರಿ ಸಿಕ್ಕಿತು. ಹಿಂಗೆ ನೋಡೋದು, ಯಾಕಂದರೆ ಅವರಿಗೆ ಅವರು ಬಲೆ ಹಾಕಿದ್ದು ಮೀನು ಆಹಾರಕ್ಕೋಸ್ಕರ. ಮೊಸಳೆ ಮರಿ ಇನ್ನೇನು ನೀರಿಗೆ ವಾಪಸ್ ಬಿಟ್ಬಿಡೋದು ಅಂತ ಅನ್ನುವಾಗ ಒಬ್ಬಳು ಇಂಗ್ಲೆಂಡಿನ ಮಹಿಳೆ, ವಿದೇಶಿ ಮಹಿಳೆ ಅಲ್ಲಿಗೆ ಬಂದಿದ್ದು. ಅವಳಿಗೆ ಕುತೂಹಲ ಆಯಿತು, ಒಂದು ಸಣ್ಣ ಮರಿ ಮೊಸಳೆದ್ದು, ಅದನ್ನು ಸಾಕೋಣ, ಅದನ್ನು ಸಾಯಗೊಡುವುದು ಬೇಡ, ಸಾಕೋಣ ಅಂತ. ಆ ಬೆಸ್ತರಿಂದ ಆ ಮೊಸಳೆ ಮರಿಯನ್ನು ತಗೊಂಡ್ಳು. ಅವಳು ಕರೆಯಾಗಿ ತಗೊಂಡ್ಳು. ಬೆಸ್ತರಿಗೆ ದುಡ್ಡು ಸಿಕ್ಕಿದರೆ ಮತ್ತೆ ಏನಂತ ಕೊಟ್ಟರು ಅವರು. ಅವಳು ಅದನ್ನು ಇಂಗ್ಲೆಂಡಿಗೆ ಕೊಂಡೋಗಿ ಅಲ್ಲಿ ಇಂಗ್ಲೆಂಡ್ನಲ್ಲಿ ಝೂನಲ್ಲಿ ಕೊಟ್ಟಳು. ಝೂನಲ್ಲಿ ಆ ಮೊಸಳೆ ಬೆಳೆಯಿತು. ಇದು ನೋಡಿ, ವಿದೇಶಿಯರು ಈ ಕಥೆಯನ್ನು ಅತ್ಯಂತವಾಗಿ ರೀಡರ್ಸ್ ಡೈಜೆಸ್ಟ್ನಲ್ಲಿ ವಿವರವಾಗಿ ಕೊಟ್ಟಿದ್ದಾರೆ. ಭಾರತೀಯ ಪುರಾಣದ ಕಥೆ ಅಲ್ಲ ಇದು. ಇದೇನೋ ಜಡಭರತನ ಕಥೆ, ಜಿಂಕೆಯಾದ ಕಥೆ ಅಲ್ಲ, ಇಂದ್ರದ್ಯುಮ್ನ ಆನೆಯಾದ ಕಥೆ ಅಲ್ಲ. ಇದು ವಿದೇಶದಲ್ಲಿ ನಡೆದ ಘಟನೆ. ಆಯಿತು, ದೊಡ್ಡದಾಯ್ತು ಅಲ್ಲಿ ಮೊಸಳೆ. ಅಲ್ಲಿ ಝೂನಲ್ಲಿ ಹಾಕಿದರು ಒಂದು ಕೆರೆಯಲ್ಲಿ. ಒಮ್ಮೆ ಅದಕ್ಕೆ ಯಾವುದೋ ಒಂದು ಕಾರಣದಿಂದ ಬಾಯಿಯೊಳಗೆ ಹುಣ್ಣಾಯಿತು. ಆ ಹುಣ್ಣು ಸ್ಪ್ರೆಡ್ ಆಯಿತು. ಆಹಾರ ತಿನ್ನದಷ್ಟು ಉಲ್ಬಣವಾಯಿತು ಬಾಯಿ ಹುಣ್ಣು. ಅದನ್ನು ಟ್ರೀಟ್ಮೆಂಟ್ ಮಾಡಬೇಕು. ಅದಕ್ಕೆ ಈ ಪ್ರಾಣಿಗಳನ್ನು ಟ್ರೀಟ್ಮೆಂಟ್ ಮಾಡುವ ಡಾಕ್ಟರ್ಸ್ ಇರ್ತಾರೆ, ನಿಮ್ಗೆ ಗೊತ್ತಿದೆ, ಪ್ರಾಣಿ ವೈದ್ಯರು ಅಂತ, ಪಶು ವೈದ್ಯರು. ನಾನು ಒಮ್ಮೆ ವಿನೋದಕ್ಕೋಸ್ಕರ ವೈದ್ಯ ಪಶುಗಳು ಅಂತ ಹೇಳ್ತೇನೆ ಅವ್ರು, ಆದರೆ ಅವರು ವೈದ್ಯ ಪಶುಗಳಲ್ಲ, ಪಶು ವೈದ್ಯರೇ ಪಾಪ. ಅದು ಮನುಷ್ಯರಿಗೆ ಟ್ರೀಟ್ಮೆಂಟ್ ಮಾಡುವ ಪಶು ವೈದ್ಯರು, ವೈದ್ಯ ಪಶುಗಳು ಇರ್ತಾರೆ, ಪ್ರಾಣಿ. ಈ ಪಶು ವೈದ್ಯರು ಹೋದರೆ ಅದು ಎಷ್ಟು ಫೆರೋಷಸ್ಸು ಅಂದರೆ ಅವ್ರು ಟ್ರೀಟ್ಮೆಂಟ್ ಮಾಡಲಿಕ್ಕೆ ಬಿಡಲಿಲ್ಲ, ಹತ್ತಿರ ಬರಲಿಕ್ಕೆ ಬಿಡಲಿಲ್ಲ. ಮೊಸಳೆ ಹತ್ರ ಯಾರು ಆಟ ಆಡೋದು ಉಂಟಾ? ಅದಕ್ಕೆ ಮದ್ದು ಹಚ್ಚಬೇಕು ಅಂತಂದರೆ ಅದಕ್ಕೆ ಏನು ಮಾಡ್ತಾರೆ ಅಂದರೆ ಚುಚ್ಚುಮದ್ದು ಹಾಕಿ ಅದಕ್ಕೆ ಪ್ರಜ್ಞೆ ಹೋಗೋ ಹಾಗೆ ಮಾಡಿ ಎಲ್ಲ ಟ್ರೀಟ್ಮೆಂಟ್ ಆನೆ ಕೂಡ ಮಾಡ್ತಾರೆ. ಇದು ಯಾವುದಕ್ಕೂ ಬಗಲಿಲ್ಲ. ಅದರ ಫೆರೋಷಸ್ ನೇಚರ್ ನೋಡಿ ಅದನ್ನು ಟ್ರೀಟ್ಮೆಂಟ್ ಮಾಡಲಿಕ್ಕೆ ಆಗದೆ ಡಾಕ್ಟ್ರು ಕಡೆ ಕೈ ಬಿಟ್ಟರು. ವಿಧಿಯೇ ವೈಚಿತ್ರ್ಯ ನೋಡಿ. ಇದಕ್ಕೆಲ್ಲ ಏನು ಹೇಳ್ತಾವೆ ನಾವು?
ವಿಚಾರವಾದಿಗಳು ತೊಗಲು ಚೀಲ ಜೋಲು ಚೀಲ ಹಾಕ್ಕೊಂಡು ತಿರುಗುವ ವಿಚಾರವಾದಿಗಳ ಕೈಯಲ್ಲಿ ಏನು ಉತ್ತರ ಇದೆ? ಇಲ್ಲಿ ಕನಸು ಈ ಡಾಕ್ಟ್ರಿಗೆ ವಿಚಿತ್ರ. ಈ ಡಾಕ್ಟ್ರಿಗೆ ಕನಸು ಏನು ಅಂದರೆ, ನಿನಗೋಸ್ಕರ ಒಂದು ಜೀವ ಕಾಯುತ್ತಿದೆ, ತಕ್ಷಣ ಇಂಗ್ಲೆಂಡಿಗೆ ಹೊರಟು ಹೋಗುವಂತ, ಝೂಗೆ ಹೋಗುವಂತ. ಎಂತ ಒಂದು ಗೊತ್ತಾಗಲ್ಲ, ಏನು ವಿವರ. ನಿನಗೋಸ್ಕರ ಒಂದು ಜೀವ ಕಾಯ್ತಾ ಇದೆ, ತಕ್ಷಣ ಇಂಗ್ಲೆಂಡಿಗೆ ಹೊರಟು ಹೋಗುವಂತ. ಈತ ಏನೋ ಹುಚ್ಚು ಕನಸು ಅಂತ, ಕನಸು ಬಿದ್ದದ್ದನ್ನೆಲ್ಲ ನಂಬ್ತಾರ. ಏನೋ ಹುಚ್ಚು ಕನಸು ಬೀಳ್ತಾ ಇರ್ತಾವೆ ಅಂತ ಈತ ರಿಪೀಟೆಡ್ಲಿ ಅದೇ ಕನಸು. ನೋಡು, ತಕ್ಷಣ ಹೋಗು, ಇಲ್ಲದಿದ್ದರೆ ಅಪಾಯ ಆಗತ್ತೆ. ನಿನ್ನನ್ನು ನಂಬಿದ ಒಂದು ಜೀವ ಅಪಾಯಕ್ಕೊಳಗಾಗತ್ತೆ, ತಕ್ಷಣ ಹೋಗು ಅಂತ. ಇವನು ಎಷ್ಟೊತ್ತಿಗೆ ಏನೋ ಮಾಡಿ ಹೋದರು ಇಂಗ್ಲೆಂಡಿಗೆ, ಆ ಝೂಗೆ ಹೋದರು. ಝೂಗೆ ಹೋದರೆ ಅಲ್ಲಿ ಕರ್ಕೊಂಡು ಹೋದರು ಆ ಪ್ರಾಣಿ ಹತ್ರ. ಕನಸಿನಲ್ಲಿ ಏನು ನಿರ್ದೇಶ ಅಂತ ಹಾಗೆ ಆ ಹತ್ತಿರ ಹೋದರೆ ಈತ ಹೋದಂತೆ, ಎಲ್ಲ ಕತೆ ಹೇಳಿದಂತೆ. ಅದು ಬಾಯಲ್ಲಿ ಹುಣ್ಣಾಗಿದೆ, ಆಹಾರ ತಿನ್ನಲಿಕ್ಕೆ ಆಗದೆ ಸಾಯ್ತಾ ಇದೆ ಅದು. ಆದರೆ ಅದು ಯಾರೂ ಮದ್ದು ಕೊಡ್ಲಿಕ್ಕೆ ಬಿಡೋಲ್ಲ. ಯಾಕೆ ಹಠ ಮಾಡ್ತೀವೋ, ತೆರಿ ಬಾಯಿ ಅಂತ ಹೇಳಿದೆ. ಬಾಯಿ ತೆರೆಯಿತು, ಮದ್ದು ಕೊಟ್ಟರು, ಗುಡ ಆಯಿತು, ಬದುಕಿತು. ಇದಿಷ್ಟು ಇಂಗ್ಲೆಂಡ್ನಲ್ಲಿ ನಡೆದದ್ದು. ರೀಡರ್ಸ್ ಡೈಜೆಸ್ಟ್ನಲ್ಲಿ ಸುಮಾರು 50 ವರ್ಷದ ಹಿಂದೆ ಪಬ್ಲಿಷ್ ಆಗಿದೆ. ಇದು ಹಳೆಯ ಕಾಪಿ ಇದ್ದರೆ ನೋಡಿ. ಇದು ವಿಷಯ ಏನು ಅಂದರೆ, ಅದು ಗೂಗ್ಲಿ ನದಿಗೆ ಹಾರುವಾಗ ಆ ಪ್ರಾಣ ಹೋಗುವಾಗ ಅದು ಮನಸ್ಸಿನಲ್ಲಿ ಏನು ಬಂದಿರಬೇಕು? ಈ ಮನುಷ್ಯರಾಗಿ ಹುಟ್ಟಿ ನಾವು ಬಯಸಿದ್ದನ್ನು ಪಡೆಯಲಿಕ್ಕಾಗದ ನೀಚ ಅಪ್ಪ ಅಮ್ಮಂದಿರ ಮಗಳಾಗಿ ಬದುಕುವುದಕ್ಕಿಂತ ಈ ನೀರಿನಲ್ಲಿ ಒಂದು ಮೀನಾಗಿ ಹುಟ್ಟಿದ್ರೆ ಒಳ್ಳೆಯದಿತ್ತು ಅಂತ ಯೋಚಿಸಿ ಸತ್ತಿರಬೇಕು. ಮೊಸಳೆ ಆದ ಸಾಯೋ ಕಾಲದಲ್ಲಿ ಏನು ಯೋಚನೆ ಇತ್ತೋ ಅದೇ ಆಗತ್ತೆ ಅಂದ ಕೃಷ್ಣ. ಮೊಸಳೆ ಆದಲು. ಇದು ಇವತ್ತು ನಡೆದ ಘಟನೆ. ಇದರಲ್ಲಿ ಏನು ಕೃಷ್ಣ ಹೇಳಿದ್ದಕ್ಕೋಸ್ಕರ ನಂಬುವುದಲ್ಲ. ಇದು ವಿದೇಶಿ ಪತ್ರಿಕೆಯಲ್ಲಿ ಮೊಸಳೆ ಆಗಿ ಅದು ಅಲ್ಲಿಗೆ ಝೂಗೆ ಹೋದರೂ ಇವನನ್ನು ಮರೀಲಿಕ್ಕಾಗ್ತಾ ಇಲ್ಲ. ಅದಕ್ಕೆ ಇವನು ಯಾರನ್ನ ಪ್ರೀತಿಸಿದೆ ಆ ಹುಡುಗಿ, ಅವನನ್ನೇ ಅದು ಮೊಸಳೆ ಜನ್ಮದಲ್ಲೂ ನೆನಪಿಸ್ತಾ ಇದೆ. ಅವನು ಸಿಕ್ಕಿಲ್ಲ ಅಂದಮೇಲೆ ನಾನು ಯಾಕೆ ಬದುಕಬೇಕು ಅಂತ ಸಿಟ್ಟಿನಲ್ಲಿ ಫೆರೋಷಸ್ ಆಯಿತು. ಇವನು ಬಂದ ತಕ್ಷಣ ಇವನು ಹೇಳಿದ ಹಾಗೆ ಕೇಳ್ತದೆ, ಮದ್ದು ಮಾಡಿದ್ರೆ ಗುಣ ಆಯಿತು. ಇದು ಎಂಥ ವಿಚಿತ್ರ. ಇದು ಕೃಷ್ಣ ಹೇಳಿದ ಮನಃಶಾಸ್ತ್ರ. ನಮ್ಮ ಸೈಕಾಲಜಿಸ್ಟ್ಗಳಿಗೆ ಅರ್ಥ ಆಗೋಲ್ಲ. ಇದು ಸೈಕಾಲಜಿ MA ಮಾಡಿದವರಿಗೆ ಅರ್ಥ ಆಗೋಲ್ಲ, ಆದರೆ ಕೃಷ್ಣನನ್ನು ಓದಿದವರಿಗೆ ಅರ್ಥ ಆಗುತ್ತೆ. ಇಂಥ ಅನೇಕ ಪ್ರಸಂಗಗಳು ಇತಿಹಾಸದಲ್ಲಿ ನಡೆದಿವೆ. ಆದ್ದರಿಂದ ಕೊನೆಯ ಕಾಲದಲ್ಲಿ ತಥಾ ಪ್ರಳೀನಸ್ತಮಸಿ, ಇದು ತಮಸ್ಸಿನಲ್ಲಿ ಮುಳುಗಿ ಜೀವ ಬಿಟ್ಟದ್ದು. ತಮೋಗುಣ ಅಂದರೆ ಮೋಹ. ಆ ಮೋಹ ಎಷ್ಟು ಆವರಿಸಿತ್ತು ಅಂದರೆ ಅವನೇ ಗಂಡನಾಗಬೇಕು ಅನ್ನೋ ಬಯಕೆ. ತಪ್ಪಲ್ಲ, ಆ ಹುಡುಗಿಯ ಬಯಕೆ ತಪ್ಪಲ್ಲ. ಅದು ಕೊನೆಯ ಕಾಲದಲ್ಲಿ ಎಂಥ ದುರಂತಕ್ಕೆ ಕಾರಣ ಆಯ್ತು ನೋಡಿ. ಅದಕ್ಕೋಸ್ಕರವೇ ಯಾವುದನ್ನು ಅದು ಬೇಕೇ ಬೇಕು, ಅದು ಇಲ್ಲದೆ ಆಗೋಲ್ಲ ಅಂತ ಹಠ ಮಾಡಬೇಡ ಯಾವುದರ ಬಗ್ಗೆಯೂ. ಯಾಕೆಂದರೆ ಅದರಿಂದ ನಾವೇ ತೊಂದರೆ ಅನುಭವಿಸೋದು. ಮತ್ತು ಬಿ ಹ್ಯಾಪಿ ವಿತ್ ವಾಟ್ ಎವರ್ ಯು ಹ್ಯಾವ್. ನಿನಗೆ ಬೇಕಾದ್ದು ಸಿಗೋದಿಲ್ಲ ಅನ್ನೋದು ಗ್ಯಾರಂಟಿ ಆದಮೇಲೆ ಸಿಕ್ಕಿದ್ದನ್ನೇ ಬೇಕಾದ್ದು ಅಂತ ತಿಳ್ಕೊಂಡು ಬದುಕು ಅಷ್ಟೇ. ಬೇರೆ ಉಪಾಯ ಇಲ್ಲ ಬದುಕಿನಲ್ಲಿ. ಯಾರಾದರೂ ಅಷ್ಟೇ, ನೀವು ಯಾರಾದರೂ ಮದುವೆ ಆದವ್ರ ಕೇಳ್ರಿ, ಇಂಟರ್ವ್ಯೂ ಮಾಡಿರಿ ಗುಟ್ಟಿನಲ್ಲಿ. ಬಹಿರಂಗವಾಗಿ ಮಾಡಿದ್ರೆ ವಿ ಆರ್ ವೆರಿ ವೆರಿ ಹ್ಯಾಪಿ ಅಂತ ಹೇಳ್ತಾರೆ. ಗುಟ್ಟಿನಲ್ಲಿ ಮದುವೆ ಯಾರೋ ಹತ್ರ ಕೇಳ್ರಿ, ಅಯ್ಯೋ ಸಂಸಾರ ಸುಖ ಇಲ್ಲರಿ, ಏನು ಮಾಡೋದು, ಮದುವೆ ಆದ್ದಕ್ಕೆ ಹೇಗೋದು ಅಂತಾರೆ. ನೀವು ಗಂಡಸರ್ತು ಕೇಳಿದ್ರು ಹಾಗೆ ಹೇಳೋದು, ಹೆಂಗಸರ್ತು ಕೇಳಿದ್ರು ಹಾಗೆ ಹೇಳೋದು. ಏನು ಮಾಡೋದು, ಅದು ಪಾಲಿಗೆ ಬಂದದ್ದು ಪಂಚಾಮೃತ ಹೇಗಬೇಕು. ಇದು ಪ್ರತಿಯೊಬ್ಬರ ಗುಟ್ಟಿನಲ್ಲಿ ಕೇಳಿದ್ರೆ ಮಾತು ಹೇಳ್ತಾರೆ, ಪಬ್ಲಿಕ್ನಲ್ಲಿ ಕೇಳಬೇಡಿ. ಇದು ಹಾಗಾಗಿ ಪ್ರತಿಯೊಬ್ಬನು ಅಡ್ಜಸ್ಟ್ಮೆಂಟು, ಏನು ಸಿಕ್ಕಿತೋ ಅದರ ಜೊತೆಗೆ ಬದುಕಬೇಕು ಅನ್ನೋ ಸಿದ್ಧಾಂತ ಮಾಡದೇ ಇದ್ದರೆ, ನಾವು ಬಯಸಿದ್ದು ಸಿಕ್ಕಬೇಕು ಅಂತ ಬಯಸಿದರೆ ಇಡೀ ಜೀವಮಾನ ದುರಂತ. ನಾವು ಬಯಸಿದ್ದು ಸಿಗೋದಿಲ್ಲ. ಆದ್ದರಿಂದ ಈಗ ನಾವು ಯಾವಾಗಲೂ ನೇಚರ್ನಲ್ಲಿ ನಾವು ಬಯಸಿದಂತೆ ಆಗುವುದಿಲ್ಲ ಅಂದಮೇಲೆ ಹಾಗಾಯಿತೋ ಅದಕ್ಕೆ ನಮ್ಮ ಬದುಕನ್ನು ಅಡ್ಜಸ್ಟ್ ಮಾಡಿಕೊಳ್ಳೋದು. ದ್ಯಾಟ್ ಈಸ್ ದ ಲೈಫ್. ಇದು ಕೃಷ್ಣ ಹೇಳೋದು. ಅದರಿಂದಲೇ ಅದೇ ಬೇಕು ಅಂತ ಯಾವುದರ ಬಗ್ಗೆಯೂ ಹಠ ಮಾಡಬೇಡ. ಏನು ಸಿಕ್ಕಿತೋ ಅದರಿಂದ ಸಂತೋಷ ಪಡು. ತೇನ ತ್ಯಕ್ತೇನ ಭುಂಜೀಥಾಹ, ಬಿ ಕಂಟೆಂಟ್ ವಿತ್ ವಾಟ್ ಎವರ್ ಯು ಹ್ಯಾವ್. ಏನು ಸಿಕ್ಕಿತೋ ಅದರಲ್ಲಿ ತೃಪ್ತಿ ಪಡು. ಇಲ್ಲದೇ ಇದ್ದದ್ರ ಬಗ್ಗೆ ಅತೃಪ್ತಿ ಬೆಳೆಸ್ಕೋಬೇಡ. ಯಾಕೆಂದರೆ ಬದುಕೆ ಅತೃಪ್ತಿಮಯ ಆಗತ್ತೆ. ಅದನ್ನೇ ತಥಾ ಪ್ರಳೀನಸ್ತಮಸಿ ಮೂಢಯೋನಿಷು ಜಾಯತೆ. ತಮೋಗುಣದಲ್ಲಿ ಸತ್ತರೆ ಮೂಢಯೋನಿಯನ್ನು ಪಡೀತಾನೆ. ಮೂಢಯೋನಿ ಅಂತಂದರೆ ಎರಡು ವಿಧ. ಮನುಷ್ಯನಾಗಿಯೂ ಹುಟ್ಟಬಹುದು, ಆದರೆ ಯಾವ ಅರಿವು ಇಲ್ಲದೆ ಇರತಕ್ಕಂಥ, ಯಾವ ಸಂಸ್ಕಾರ ಇಲ್ಲ, ಸಭ್ಯತೆ ಇಲ್ಲ, ಜ್ಞಾನ ಇಲ್ಲ, ಅಂದರೆ ಆಕಾರ ಮಾತ್ರ ಮನುಷ್ಯರದ್ದು.
ನೀವು ಅಂಥವ್ರು ಪೇಟೆಯಲ್ಲೂ ನೋಡ್ತೀರಿ. ಅದಕ್ಕೆ ಕಾಡು ಮನುಷ್ಯರು ಅಂತಲ್ಲ, ಕಾಡು ಮನುಷ್ಯರು ಎಷ್ಟೋ ವಾಸಿ. ಪೇಟೆಯಲ್ಲಿರುವ ಮನುಷ್ಯರಲ್ಲೇ ಇಂಥವನು ಯಾವ ಮನುಷ್ಯತ್ವದ ಲವಲೇಶವೂ ಇಲ್ಲದೆ ಮನುಷ್ಯರು ಇರ್ತಾರೆ. ಪ್ರಾಣಿಗಳು ಅದಕ್ಕಿಂತ ಎಷ್ಟೋ ವಾಸಿ. ಯಾಕೆಂದರೆ ಪ್ರಾಣಿಗಳಿಗೆ ಭಾಷೆ ಇದೆ. ಅವು ಸಿಟ್ಟು ಬಂದರೂ ಕೂಡ ಕಾರಣ ಇಲ್ಲದೆ ಕಚ್ಚೋಲ್ಲ. ನೀವು ನಾಗರ ಹಾವನ್ನು, ಅದು ನಾನು ಹೇಳಿದೆ ಅಂತ ಪ್ರಯೋಗ ಮಾಡಲಿಕ್ಕೆ ಹೋಗಬೇಡಿ, ಬಟ್ ಇಟ್ ಈಸ್ ಟ್ರೂ, ಇಟ್ ಈಸ್ ಫ್ಯಾಕ್ಟ್. ನಾಗರ ಹಾವನ್ನು, ವಿಷ ತುಂಬಿದ ನಾಗರ ಹಾವು, ಹಲ್ಲು ಕಿತ್ತ ನಾಗರ ಹಾವಲ್ಲ, ವಿಷ ತುಂಬಿದ ನಾಗರ ಹಾವನ್ನು ನೀವು ಪಕ್ಕದಲ್ಲಿ ನಿಮ್ಮ ಹಾಸಿಗೆಯಲ್ಲಿ ಮಲಗಿಸಿಕೊಳ್ಳಿ. ಅದಕ್ಕೆ ನೀವು ಅದನ್ನು ಪ್ರೀತಿಸ್ತೀರಿ ಅಂತ ಕಂಡ್ರೆ ನೀವು ಅದರ ಮೇಲೆ ಹೊರಳಿದರೂ ಕೂಡ ಕಚ್ಚೋಲ್ಲ. ಅದು ಕಚ್ಚೋದು ಯಾಕೆಂದರೆ ನೀವು ಅದನ್ನು ಕಚ್ಚುತ್ತೀರಿ ಅಂತ ಹೇಳಿದ್ರೆ ನೀವು ಕಚ್ಚೋದು. ಇವ್ರು ಕಚ್ಚಿಬಿಡ್ತಾರೆ, ಅದ್ರ ಮುಂಚೆ ನಾನು ಕಚ್ಚಿಬಿಡಬೇಕು ಅಂತ. ಇದು ಭಯದಿಂದ ಆತ್ಮರಕ್ಷಣೆಗೋಸ್ಕರ ಹೊರತು ದ್ವೇಷದಿಂದ ಕಚ್ಚೋದಿಲ್ಲ. ದ್ವೇಷದಿಂದ ಕಚ್ಚುವನು ಮನುಷ್ಯ ಮಾತ್ರ. ಯಾವ ಪ್ರಾಣಿಗೂ ದ್ವೇಷ ಇಲ್ಲ. ಅದರಿಂದ ಪ್ರಾಣಿಗಳಿಗಿಂತ ನೀಚವಾದ ಮನುಷ್ಯ ಜನ್ಮವನ್ನು ಕೊಡ್ತಾನೆ ತಮೋಗುಣದಲ್ಲಿ ಸತ್ತರೆ. ಆಕಾರ ಮನುಷ್ಯರದ್ದು. ಮನುಷ್ಯತ್ವದ 5 ಪೈಸೆ ಇಲ್ಲ, ಕ್ವಾಲಿಟಿಯೇ ಇಲ್ಲ. ನೀಚ ಅಂದರೆ ನೀಚ. ಅದಕ್ಕಿಂತ ಪ್ರಾಣಿಯಾಗಿ ಹುಟ್ಟಿದೆ ಒಳ್ಳೆಯದು. ನೋಡಿ ಎಲ್ಲ ಯಾವ ಹೇಳೋದುಂಟು, ನಾಯಿ ನಮ್ಮಲ್ಲಿ ಈ ಪೇಟೆಗಳಲ್ಲಿ ಒಂದು ದೊಡ್ಡ ರೋಗ ಇದೆ, ಬಿವೇರ್ ಆಫ್ ಡಾಗ್ಸ್. ಅಲ್ರಿ ಇಲ್ಲಿ ಯಾಕೆ ಬಿವೇರ್ ಆಫ್ ಹ್ಯೂಮನ್ ಬೀಯಿಂಗ್ಸ್ ಅಂತ ಬರೆಯೋಲ್ಲ ಮನೆ ಬಾಗಿಲಲ್ಲಿ? ಹ್ಯೂಮನ್ ಬೀಯಿಂಗ್ಸ್ ಆರ್ ಮೋರ್ ಡೇಂಜರಸ್ ದ್ಯಾನ್ ಡಾಗ್ಸ್. ಅದನ್ನ ಮನುಷ್ಯರಿದ್ದಾರೆ ಎಚ್ಚರ ಅಂತ ಬೋರ್ಡ್ ಹಾಕಬಾರ್ದಾ? ಸತ್ಯ ಆದರೂ ಆಗ್ತಿತ್ತು. ಪಾಪ ಅವು ಏನೂ ಉಪದ್ರವದ ಪ್ರಾಣಿಗಳು. ಮನುಷ್ಯ ಅಂದರೆ ಜೀವ ಬಿಡ್ತಾವೆ, ಪ್ರಾಮಾಣಿಕತೆ ಅಂದರೆ ಸಾಯ್ತಾವೆ. ಎಂದೂ ಜೀವನದಲ್ಲಿ ಒಮ್ಮೆಯೂ ಅಪ್ರಾಮಾಣಿಕರಾಗಲಿಲ್ಲ. ಅದಕ್ಕೆ ಅಲ್ವಾ ಬ್ಯಾಂಕಿನಲ್ಲಿ ನಾವು ನಾಯಿಗಳಂತೆ ಪ್ರಾಮಾಣಿಕರು, ನಮ್ಮಲ್ಲೇ ಡೆಪಾಸಿಟ್ ಇಡಿ. ಅರೆ ನಾವು ಪ್ರಾಮಾಣಿಕರು ಹೇಗೆ ನಾಯಿಗಳಂತೆ? ಸಿಂಬಲ್ ಈಸ್ ಡಾಗ್ ಅಂದರೆ ನಮ್ಗೆ ಗೊತ್ತಿದೆ ನಾವು ನಾಯಿಗಳಷ್ಟು ಪ್ರಾಮಾಣಿಕರಲ್ಲ ಅಂತ ಮನುಷ್ಯರಿಗೆ ಜ್ಞಾನೋದಯ ಆಗಿದೆ. ಇದು ಅಂಥ ಯಾವ ಪ್ರಾಮಾಣಿಕತೆ, ಮನುಷ್ಯತ್ವದ ಲವಲೇಶವೂ ಇಲ್ಲದ ಪ್ರಾಣಿಗಳಿಗಿಂತ ಕೀಳಾದ ಮನುಷ್ಯನಾಗಿ ಹುಟ್ಟುತ್ತಾನೆ ತಮಗುಡಿನ ಸತ್ತರೆ. ಇಲ್ಲ ಅಂದರೆ ಮೂಢಯೋನಿಷು, ಯಾವುದೋ ಪ್ರಾಣಿ, ಕತ್ತೆ, ಹಂದಿ, ಹುಳ, ಹುಪ್ಪಟೆ ಏನೂ ಆಗ್ಬೋದು. ಅಥವಾ ಮೂಢಯೋನಿಯಿಂದ ಜ್ಞಾನದ ಅವಕಾಶವೇ ಇಲ್ಲದ ಮರವಾಗಿ ಹುಟ್ಟಬಹುದು. ಒಂದು ಮರವಾಗಿ, ಆ ಮರ ಏನಪ್ಪ 500 ವರ್ಷ ಆಯಿತು ರೀ ಈ ಮರಕ್ಕೆ, ಯಾರು ಮರಗಳ್ಳರು ಸಿಗದೇ ಇದ್ದರೆ ಅದಕ್ಕೆ ಆಯುಸ್ಸಿದೆ, ಪಾಪ ಸಾಯೋಲ್ಲ. ಈ ಮರಗಳ್ಳರ ಕಾಟ ಇಲ್ಲ ಅಂದರೆ ಒಂದು ಮರ 500 ವರ್ಷ, 1000 ವರ್ಷ, 2000 ವರ್ಷ ಬದುಕುತ್ತೆ. ಅದು ಒಂದು ಪ್ರಾಬ್ಲಮ್ಮೆ. 2000 ವರ್ಷ ಪ್ರೋಗ್ರೆಸ್ ಸ್ಟಾಪ್ ಆಯಿತಾ? ಮೆಂಟಲ್ ಪ್ರೋಗ್ರೆಸ್ಸು, ಅದರ ದೀರ್ಘ ಜೀವನವೇ ಅದಕ್ಕೆ ಅಭಿಶಾಪ. ಇದು ಮೂಢಯೋನಿ, ಜ್ಞಾನದ ಅವಕಾಶವೇ ಇಲ್ಲದ. ಇದು ತಮೋಗುಣದಲ್ಲಿ ಸತ್ತಾಗ ಆಗತಕ್ಕಂಥ ಪರಿಣಾಮ. ತಥಾ ಪ್ರಳೀನಸ್ತಮಸಿ ಮೂಢಯೋನಿಷು ಜಾಯತೆ. ಆಮೇಲೆ ಹೇಳ್ತಾನೆ, ಕರ್ಮಣಃ ಸುಕೃತಸ್ಯಾಹುಃ ಸಾತ್ವಿಕಂ ನಿರ್ಮಲಂ ಫಲಂ. ಕರ್ಮಣಃ ಸುಕೃತಸ್ಯಾಹುಃ ಸಾತ್ವಿಕಂ ಸುಕೃತಂ ಫಲಂ ರಜಸಸ್ತು ಫಲಂ ದುಃಖಂ ಅಜ್ಞಾನಂ ತಮಸಃ ಫಲಂ. ಕರ್ಮಣಃ ಒಳ್ಳೆ ಕೆಲಸ ಮಾಡಿ ಜೀವಮಾನ ಇಡೀ, ಸಾಯೋದಾಯ್ತಲ್ಲ, ಜೀವಮಾನ ಇಡೀ ಒಳ್ಳೆ ಕೆಲಸ ಮಾಡ್ತಾರೆ ಕೆಲವರು. ಒಳ್ಳೆ ಸಾಯುವ ವಿಷಯ ಬಿಡಿ, ಆಯಿತು, ಅದು ಕೊನೆ ಕಾಲ ಜಾಗ. ಬದುಕಿನಲ್ಲಿ ಹೇಗೆ ಈ ಜೀವಮಾನ ಇಡೀ ಒಳ್ಳೆಯ ಕೆಲಸವೇ ಮಾಡಿಕೊಂಡಿರ್ತಾರೆ ಒಬ್ಬರು. ಅಂದರೆ ಇದರೊಂದು ವಿಶೇಷ ಏನು ಅಂದರೆ, ಒಳ್ಳೆಯ ಕೆಲಸ ಮಾಡ್ತಾ ಇರ್ತಾರೆ, ಆದರೆ ಅವರು ಯಾವತ್ತೂ ಯಾರಿಗೂ ಕೆಟ್ಟದನ್ನು ಬಯಸೋದಿಲ್ಲ. ಸಾಧ್ಯ ಆದಷ್ಟು ಇನ್ನೊಬ್ಬರಿಗೆ ಸೇವೆ ಮಾಡ್ತಾರೆ, ಸರ್ವೀಸ್ ಟು ಅದರ್ಸ್. ಅಂದರೆ ಆದಷ್ಟು ಹೆಚ್ಚು ಮನುಷ್ಯ ಅವನು ಯಾವ ವರ್ಣದಲ್ಲೇ ಹುಟ್ಟಿರಲಿ, ಬೇಸಿಕಲಿ ಹ್ಯೂಮನ್ ಬೀಯಿಂಗ್ಸ್ ಆರ್ ಶೂದ್ರಾಸ್. ಪ್ರತಿಯೊಬ್ಬನೂ ಶೂದ್ರನಾಗಬೇಕು. ನೀವು ಶೂದ್ರ ಅಲ್ಲದೇ ಇದ್ದರೆ ನೀವು ಮನುಷ್ಯರೇ ಅಲ್ಲ. ಅದು ತಮೋಗುಣದ ಫಲ. ಯಾಕೆಂದರೆ ಶೂದ್ರ ಅಂದರೆ ಏನು ಗೊತ್ತಾ? ಶುಚಾದ್ರವತಿ ಅಂತ, ಇನ್ನೊಬ್ಬರ ದುಃಖಕ್ಕೆ ಕರಗುವವರು. ಯಾರು ಇನ್ನೊಬ್ಬರ ದುಃಖಕ್ಕೆ ಕರಗೋಲ್ಲ ಅವರು ಮನುಷ್ಯರೇ ಅಲ್ಲ. ಅದನ್ನು ಬೇಸಿಕಲಿ ಇಲ್ಲಿ ಕೃಷ್ಣ ಇದನ್ನು ಹೇಳ್ತಾನೆ, ಇನ್ನೊಬ್ಬರಿಗೆ ಉಪಕಾರ ಬೀಳುವಂಥ, ಇನ್ನೊಬ್ಬರಿಗೆ ಉಪಯೋಗ ಬೀಳುವಂಥ ಕೆಲಸವನ್ನು ಜೀವನದ ಉದ್ದಕ್ಕೆ ಮಾಡು. ಯಾಕೆಂದರೆ ಅದು ಮನುಷ್ಯತ್ವ. ನಾನು ನನ್ನ ಹೆಂಡತಿ ಮಕ್ಕಳನ್ನು ಸಾಕಿದ್ದೇನೆ, ನಾನು 3 ಕಾರ್ ತೊಗೊಂಡಿದ್ದೇನೆ, 3 ಒಬ್ಬರಿಗೆ ಮನೆ ಕಟ್ಟಿಸಿದ್ದೇನೆ, ಏನು ಮಾಡಿದಾಗಾಯಿತು? ಯಾರೂ ಹೊಗಳೋದಿಲ್ಲ ಅಂಥವನ್ನ. ಅವನು ಹೊಟ್ಟೆ ದೊಡ್ಡದು ಮಾಡಿಕೊಂಡಿದ್ದಾನೆ, ಅವನ ಹೆಂಡತಿ ಮಕ್ಕಳಿಗೆ ಬಂಗಾರ ಮಾಡಿಸಿದ್ದಾನೆ, ಊರಿಗೆ ಏನು ಮಾಡಿದ್ದಾನೆ ಅಂತಾರೆ. ಒಬ್ಬರೂ ಮೆಚ್ಚಿಕೊಳ್ಳೋದಿಲ್ಲ. ಏನಿಲ್ಲ, ನಾನು ಬಡತನದಲ್ಲಿ ಕಷ್ಟದಲ್ಲಿ ಸರಿಯಾದ ಮನೆ ಇಲ್ಲ, ಬಾಡಿಗೆ ಮನೆಯಲ್ಲಿದ್ದು ಯಾರು ಏನು ಮಾಡಿದರೆ ಅಲ್ಲಿ ಹೋಗಿ ನಾನು ನೆರವು ಕೊಡ್ತಾ ಬಂದರೆ ಏನು ಪುಣ್ಯಾತ್ಮರಿ, ಎಲ್ಲಿ ಒಳ್ಳೆಯ ಕೆಲಸ ಇದೆ ಇದ್ದಾನೆ ಅಂತ. ಸೊ ನಾವು
ಕರ್ಮ ಸುಕೃತ ಆಗೋದು ಯಾವಾಗ ಗೊತ್ತುಂಟ, ನಮಗೋಸ್ಕರ ನಾವು ಏನು ಮಾಡ್ತೇವೆ ಅದೆಲ್ಲವೂ ದುಷ್ಕೃತ. ನಾವು ಗಳಿಸಿದ ಹಣದಲ್ಲೇ ನಮ್ಮ ಹೊಟ್ಟೆ ಬೆಳೆಸಿಕೊಂಡ್ರೆ, ನಮ್ಮ ಮನೆ, ನಮ್ಮ ಕಾರು, ನಮ್ಮ ಹೆಂಡತಿ ಮಕ್ಕಳಿಗೆ ಬಂಗಾರ ಮಾಡಿಸಿದರೆ ಅದು ದುಷ್ಕೃತ. ಅದೇ ನಾನು ಗಳಿಸಿದ್ದನ್ನು ಇನ್ನೊಬ್ಬರಿಗೋಸ್ಕರ ಅದನ್ನು ವಿನಿಯೋಗ ಮಾಡಿದರೆ ಅದು ಸುಕೃತ ಆಗುತ್ತೆ. ಇಷ್ಟೇ ವ್ಯತ್ಯಾಸ. ಸುಕೃತ ಎರಡೂ ಕೃತವೇ, ಆದರೆ ಅದರಲ್ಲಿ ಸೆಲ್ಫಿಶ್ ಮೋಟಿವ್ ಇದ್ದಾಗ ಅದು ದುಷ್ಕೃತ ಆಗುತ್ತೆ. ಸಮಾಜ ಎಂದು ಅಂಥವನು ಹೊಗಳಲ್ಲ. ಅವನ ಹೆಂಡತಿ ಮಕ್ಕಳಿಗೆ ಬಂಗಾರ ಮಾಡಿಸಿದ, ಮನೆ ಕಟ್ಟಿಸಿದ, ನಮಗೇನ್ರಿ ಅಂತಾರೆ. ಒಬ್ಬರೂ ಭೇಷ್ ಅಂತ ಅನ್ನೋಲ್ಲ. ಆದರೆ ಸಮಾಜಕ್ಕೋಸ್ಕರ ಅದನ್ನು ಬಹಳ ಒತ್ತು ಕೊಟ್ಟು ಹೇಳಿದವರು ಆಚಾರ್ಯ ಮಧ್ವರು ಮಾತ್ರ. ಅವರು ಹೇಳ್ತಾರೆ, ನಾನಾ ಜನಸ್ಯ ಶುಶ್ರೂಷಾ ಕರ್ತವ್ಯ. ನಿನಗೆ ಭಗವಂತ ಒಲಿಯಬೇಕಾದರೆ, ನಿನಗೆ ಮೋಕ್ಷ ಸಿಗಬೇಕಾಗಿದ್ದರೆ ನೀನು ಕಣ್ಮುಚ್ಚಿ ಧ್ಯಾನ ಮಾಡಿ ಅಂತರಂಗದಲ್ಲಿ ಭಗವಂತನ ಸಾಕ್ಷಾತ್ಕಾರ ಮಾಡಿದರೆ ಸಾಲದು. ಮತ್ತು ನಾನಾ ಜನಸ್ಯ ಶುಶ್ರೂಷ, ಯಾರು ಕಷ್ಟದಲ್ಲಿದ್ದಾರೆ ಅವರ ಸೇವೆ ಮಾಡು. ಆಗ ಮಾತ್ರ ಅದು ಮೋಕ್ಷ ಸಾಧನೆಯ ಒಂದು ಮುಖ. ಅವನು ಪ್ರಾರಬ್ಧ ಕರ್ಮ ಅನುಭವಿಸ್ತಾನೆ. ಕೆಲವರು ಹೇಳೋದು, ಅವನು ಕಷ್ಟದಲ್ಲಿದ್ದರೆ ಅವನು ಪ್ರಾರಬ್ಧ ಕರ್ಮ ಅನುಭವಿಸಲಿ, ನಾನೇ ಯಾಕೆ ಹೋಗ್ಬೇಕು ಅಲ್ಲಿಗೆ. ಯಾವತ್ತೂ ನಿನಗೆ ಭಗವಂತನ ಸಾಕ್ಷಾತ್ಕಾರ ಆಗೋಲ್ಲ. ಯಾಕೆಂದರೆ ಒಬ್ಬ ರೋಗಿಯ ಒಳಗಿರ್ತಕ್ಕ ಭಗವಂತನನ್ನು ತಿರಸ್ಕಾರ ಮಾಡಿದ್ದೀಯಾ ನೀನು. ಒಬ್ಬ ಕಷ್ಟದಲ್ಲಿರುವವನ ಭಗವಂತನನ್ನು, ಅವನ ಒಳಗಿರುವ ಭಗವಂತನನ್ನು ನಿರಸ್ಕಾರ ಮಾಡಿದ್ದೀಯ ನೀನು. ಎಂದೂ ದೇವರು ಒಲಿಯೋಲ್ಲ ನಿನಗೆ. ದಿಸ್ ಈಸ್ ಫಿಲಾಸಫಿ. ನಾವು ಫಿಲಾಸಫಿಯನ್ನು ಎಷ್ಟು ದುರುಪಯೋಗ ಮಾಡಿಕೊಳ್ತೇವೆ, ಮಡಿವಂತಿಕೆ ಹೆಸರಿನಲ್ಲಿ ಎಷ್ಟು ಕೆಟ್ಟ ಕೆಲಸ ಮಾಡ್ತೇವೆ. ಆದರೂ ನಾವು ಫಿಲಾಸಫರ್ ಆಗಿಬಿಡ್ತೇವೆ. ಯಾಕಂದರೆ ಒಬ್ಬ ಕಷ್ಟದಲ್ಲಿರುವಾಗ ಒಬ್ಬ ನೀರಿನಲ್ಲಿ ಈಜಲಿಕ್ಕೆ ಬರದೆ ಮುಳುಗ್ತಾ ಇದ್ದಾನೆ. ಅವನು ಹರಿಜನ, ನಾನು ಮೈಲಿಗಾಗತ್ತೆ ಅಂತ ಅವನು ಬಿಟ್ಟು ನೀವು ಮನೆ ಹೋಗಬೇಕಾ ಅಥವಾ ಬದುಕಿಸ್ಬೇಕಾ? ಯಾವುದು ಧರ್ಮ ಹೇಳಿ? ಶಾಸ್ತ್ರ ಹೇಳ್ತಾರೆ ಅವನು ಬದುಕಿಸ್ಬೇಕು. ನಾನು ಮೈಲಿಗಾಗುತ್ತೆ, ಅವನು ಹರಿಜನ, ಅವನು ಸತ್ರ ಸಾಯಲಿ ಅಂತ ಹೋದರೆ ನಾನು ಮನುಷ್ಯನೇ ಅಲ್ಲ, ಬ್ರಾಹ್ಮಣ ಆಗೋದು ಹೇಗೆ? ಬ್ರಾಹ್ಮಣತ್ವ ಮತ್ತೇನದು? ಮೊದಲು ಫಸ್ಟ್ ಐ ಮಸ್ಟ್ ಬಿಕಮ್ ಹ್ಯೂಮನ್ ಬೀಯಿಂಗ್. ಇನ್ನೊಬ್ಬರ ಕಷ್ಟಕ್ಕೆ ನಾನು ಕರಗುವ ಸ್ವಭಾವ ನನ್ನಲ್ಲಿ ಇಲ್ಲ ಆದರೆ ನಾನು ಮನುಷ್ಯ ಅಲ್ಲ, ನಾನು ಪಶು. ಪಶುಗಳಿಗೆ ಬ್ರಾಹ್ಮಣ್ಯ ಇಲ್ಲ. ಬ್ರಾಹ್ಮಣ್ಯ ಮನುಷ್ಯನಾಗಿದ್ದರೆ ಬ್ರಾಹ್ಮಣ್ಯ ಗಳಿಸ್ಬೋದಷ್ಟೆ. ಆದ್ದರಿಂದ ಮೊದಲು ಅವನು ಹೇಳತಕ್ಕಂಥ ಮಾತು, ಸುಕೃತಸ್ಯ ಕರ್ಮಣ ಸುಕೃತ ಅಂದರೆ ಇದು ಒಳ್ಳೆಯ ಕೆಲಸ ಮಾಡೋದು. ಒಳ್ಳೆಯ ಕೆಲಸ ಅಂದರೆ ಗೀತೆಯಲ್ಲಿ ತುಂಬ ಕಡೆ ಹೇಳ್ತಾನೆ. ಏನು ಅಂದರೆ ಯಃ ಪಚತಿ ಯೇ ಪಚಂತಿ ಆತ್ಮಕಾರಣಾತ್. ನಿನ್ನ ಮನೆಯಲ್ಲಿ ನಿನಗೋಸ್ಕರ, ನಿನ್ನ ಹೆಂಡತಿ ಮಕ್ಕಳಿಗೋಸ್ಕರ ಅನ್ನ ಬೇಯುವುದಾದರೆ ನೀನು ತಿನ್ನುವುದು ಅನ್ನ ಅಲ್ಲ, ನೀನು ಮಾಡಿದ ಪಾಪ ತಿಂತೀಯ. ಅಲ್ಲಿ ಅದು ಸುಕೃತ ಅಲ್ಲ, ದುಷ್ಕೃತ. ನೀನು ಮಾಡಿದ ಪಾಪ ತಿಂತಿ. ನಿನ್ನ ಮನೆಯಲ್ಲಿ ಬೆಂದ ಅನ್ನ ಎಷ್ಟು ಜನ ಹಸಿದವರ ಹೊಟ್ಟೆಯನ್ನು ತಣಿಸುತ್ತೋ ಅಷ್ಟು ಸುಕೃತ ಮಾಡ್ತೀನಿ. ಹಿಂದಿನ ಕಾಲದಲ್ಲಿ ಒಂದು ಸಂಪ್ರದಾಯ ಇತ್ತು. ಅಡಿಗೆ ಆದಮೇಲೆ ದೇವರ ಸಮರ್ಪಣೆ ಆದಮೇಲೆ ಒಂದು 10 ನಿಮಿಷ ಹೆಬ್ಬಾಗಲಲ್ಲಿ ನಿಲ್ಲಬೇಕಂತೆ ಊಟ ಮಾಡದೆ. ಯಾಕೆಂದರೆ ಯಾರಾದರೂ ಹಸಿದವರು ಬರ್ತಾ ಇದ್ದಾರೋ ನಮ್ಮ ಮನೆ ಎದುರಿನ ಬೀದಿಯಲ್ಲಿ, ಹಸಿದವರು ಬಂದರೆ ಅವರನ್ನು ಕರ್ಕೊಂಡು ಹೋಗಿ ಊಟ ಮಾಡಿಸಿ ಆಮೇಲೆ ಯಜಮಾನ ಊಟ ಮಾಡಬೇಕು. ಅದಕ್ಕಿಂತ ಮೊದಲು ಇನ್ನೂ ತಮಾಷೆ ಏನು ಅಂದರೆ, ನೀವು ಹಸಿದವರಿಗೆ ಅನ್ನ ಹಾಕೋ ಮೊದಲು ಬಲಿಹರಣ ಮಾಡಬೇಕು. ನಿಮ್ಮ ಊರಿನಲ್ಲಿ ನಿಮ್ಮ ಮನೆಯ ಸುತ್ತ ಇರತಕ್ಕಂಥ ಪ್ರಾಣಿಗಳನ್ನು ಸಾಕುವ ಜವಾಬ್ದಾರಿ ನಿಮ್ಮದು. ಅವಕ್ಕೇನಾದರೂ ಸಂಪಾದನೆ ಉಂಟಾ? ಅವಕ್ಕೇನಾದ್ರು ಜಾಬ್ ಉಂಟಾ? ಆ ಪ್ರಾಣಿಗಳನ್ನ ಯಾರು ಸಾಕಬೇಕು? ನಿನ್ನ ಮನೆಯ ಪರಿಸರದಲ್ಲಿ ಓಡಾಡುವ ಮನೆಯಲ್ಲಿ ನಾಯಿ ಸಾಕ್ತಿರ್ಲಿಲ್ಲ ಯಾರು. ಅದು ಪ್ರತಿಯೊಂದು ಮನೆಯವರು ನಾಯಿಗೆ ಅನ್ನ ಹಾಕ್ತಿದ್ರು, ಯಾಕಂದ್ರೆ ನಮ್ಮ ಪರಿಸರದಲ್ಲಿರುವ ಪ್ರಾಣಿ ಅಂತ. ಬಲಿಹರಣ ಅಂದರೆ ಸಮಸ್ತ ಪ್ರಾಣಿಗಳಿಗೆ, ಕಾಗೆಯಿಂದ ಹಿಡಿದು ಎಲ್ಲ ಪ್ರಾಣಿಗಳಿಗೆ ಮೊದಲು ಆಹಾರ ಹಾಕುವುದು. ಅದು 2 ಉದ್ದೇಶ ಇತ್ತು. ನಮ್ಮ ಪರಿಸರದಲ್ಲಿರುವ ಪ್ರಾಣಿಗಳೆಲ್ಲ ಆಯಿತಾ, ಅಕಸ್ಮಾತ್ತಾಗಿ ಫುಡ್ ಪಾಯ್ಸನಿಂಗ್ ಆಗಿದ್ದರೆ, ನಾವು ನಮ್ಮ ಮನೆ ಎದುರೊಬ್ಬರು ಅತಿಥಿಗಳು ಬಂದಿದ್ದಾರೆ, ಬನ್ನಿ ಸ್ವಾಮಿ ನಮ್ಮ ಮನೇಲಿ ಊಟ ಮಾಡಿ ಅಂತ ಅವರು ಊಟ ಮಾಡಿದ್ರು, ತಲೆದಿರುಗಿ ಬಿದ್ದರು. ಯಾಕೆಂದರೆ ಗೊತ್ತಾಗೋದು ಫುಡ್ ಪಾಯ್ಸನಿಂಗ್ ಆದದ್ದು ಅಡುಗೆ ಮಾಡೋರಿಗೆ ಗೊತ್ತಾಗತ್ತಾ? ಯಾವುದೋ ಒಂದು ಪಾಯ್ಸನ್ ಆಕಾಶ ಮೇಲಿನಿಂದ ನಿಮ್ಗೆ ಗೊತ್ತಿಲ್ಲದೆ ಇದ್ದಾಗೆ ಗೋಡೆಯಲ್ಲಿದ್ದು ಒಂದು ಹಲ್ಲಿ ನೀವು ಮಾಡತಕ್ಕಂಥ ಪದಾರ್ಥದಲ್ಲಿ ಬಿದ್ದರೆ ಒಂದು ಸಣ್ಣ ಮನೆ ಗೊತ್ತಾಗೋಲ್ಲ. ಅದು ಆದರೆ ಹಲ್ಲಿ ಬಿತ್ತು ಅಂತಂದರೆ ದಟ್ ಎಂಟೈರ್ ಫುಡ್ ಬಿಕಮ್ಸ್ ಪಾಯ್ಸನ್. ಅದು ಗೊತ್ತಿಲ್ಲದೆ ಬಡಿಸೋ. ಅದಕ್ಕೆ ಏನು ಮಾಡ್ತಿದ್ರು? ಅದಕ್ಕೂ ಬಲಿಹರಣ. ಹೊರಗಿನಿಂದ ಪ್ರಾಣಿಗಳಿಗೆ ಹಾಕ್ತಿದ್ರು. ಇದರಲ್ಲಿ ಒಂಥರದ ಮನುಷ್ಯರ ಸ್ವಾರ್ಥ ಇರಬಹುದು, ಆದರೂ ಎಚ್ಚರ. ಆ ಪ್ರಾಣಿ ಅದನ್ನು ಕಾಗೆ ಪಕ್ಷಿಗಳು ಎಲ್ಲ ತಿಂದು ಸಂತೋಷವಾಗಿ ಹೋದ ಮೇಲೆ ಬಂದ ಅತಿಥಿಗಳಿಗೆ ಹಾಕ್ತಿದ್ರು. ಇಲ್ಲದಿದ್ದರೆ ಅತಿಥಿಗಳು ತಲೆತಿರುಗಿ ಬಿದ್ದು ಆಸ್ಪತ್ರೆ ಸಾಗಿಸೋ ಪ್ರಸಂಗ ಬಂದರೆ, ಅಂದರೆ ಹಿಂದಿನವರ ಬದುಕಿನ ಎಚ್ಚರ. ಇನ್ನೊಬ್ಬರಿಗೆ ನಾವು ಉಪಕಾರ ಮಾಡಲಿಕ್ಕೆ ಹೋಗಿ ಅಪಕಾರ ಆಗಬಾರದು ಅನ್ನೋ ಎಚ್ಚರ. ಇದು ವಂಡರ್ಫುಲ್. ಹಾಗಾಗಿ
ಸುಕೃತಸ್ಯ ಕರ್ಮಣಃ ಆಹುಹು ಫಲಂ. ಏನು ಫಲ? ಅದಕ್ಕೆ ಸಾತ್ವಿಕಂ ನಿರ್ಮಲಂ ಫಲಂ. ನೀವು ಹೀಗೆ ಜೀವಮಾನ ಉದ್ದಕ್ಕೆ ಒಳ್ಳೆಯ ಕೆಲಸ ಮಾಡಿದರೆ ಅದರ ಫಲ ಸಾತ್ವಿಕ ಆಗತ್ತೆ ಎಂದ. ಏನು ಸಾತ್ವಿಕ ಆಗೋದೊಂದು? ಏನು ಸಾತ್ವಿಕ ಫಲ? ಸಾತ್ವಿಕ ಫಲ ಅಂದರೆ ಸತ್ವಂ, ಮುಂದೆ ಹೇಳ್ತಾರೆ ಸತ್ವ ಅಂದರೆ ಜ್ಞಾನ. ನೀವು ಈ ಜನ್ಮದಲ್ಲಿ ಜ್ಞಾನ ಗಳಿಸಲಿಲ್ಲ, ಆದರೆ ತುಂಬ ಒಳ್ಳೆಯ ಕೆಲಸ ಮಾಡಿದರೆ, ಇನ್ನೊಬ್ಬರು ಸೇವೆ ಮಾಡಿ ಇಡೀ ಜೀವಮಾನದಲ್ಲಿ, ಮುಂದಿನ ಜನ್ಮದಲ್ಲಿ ಜ್ಞಾನಿ ಆಗ್ತೀಯ. ಅದು ಸಾತ್ವಿಕಂ ಫಲಂ ಅಂದರೆ ಸತ್ವ ಅಂದರೆ ಸತ್ವಾತ್ ಸಂಜಾಯತೆ ಜ್ಞಾನಂ. ಮುಂದಿನ ಜನ್ಮದಲ್ಲಿ ದೊಡ್ಡ ವಿದ್ವಾಂಸ ಆಗ್ತೀಯ. ಈ ಜನ್ಮದಲ್ಲಿ ನೀನು ಜ್ಞಾನಿ ಆಗಲಿಕ್ಕೆ ಆಗಲಿಲ್ಲ, ಆದರೆ ನಿನ್ನಲ್ಲಿದ್ದ ಸರ್ವಸ್ವವನ್ನು ಇನ್ನೊಬ್ಬರ ಸೇವೆಗೋಸ್ಕರ ಬಳಸಿದಿ. ಸೇವಾ ಧರ್ಮದಿಂದ ಇನ್ನೊಬ್ಬರ ಶುಶ್ರೂಷೆಯಲ್ಲೇ ನಾನಾ ಜನಸ್ಯ ಶುಶ್ರೂಷೆ ಮಾಡಿದೆಯಲ್ವಾ, ಮುಂದಿನ ಜನ್ಮದಲ್ಲಿ ಜ್ಞಾನಿ ಆಗ್ತೀಯ. ಜ್ಞಾನಿಯಾಗಿ ಹುಟ್ಟಿದಾಗ ಶುಶ್ರೂಷೆ ಮಾಡಲಿಲ್ಲ, ಮತ್ತು ಪುನಃ ಪ್ರಾಣಿ ಆಗ್ತೀಯ. ಜ್ಞಾನಿಯಾದ್ದೇ ದೊಡ್ಡ ದೋಷ ಇರೋದು. ಇವತ್ತು ಸಮಸ್ಯೆ ಇರುವುದೇ ಜ್ಞಾನಿಗಳಲ್ಲಿ. ಯಾಕೆಂದರೆ ಅವರಿಗೆ ಅಹಂಕಾರ ಇರೋದು, ಮಾಡಬಾರ್ದು ಕೆಲಸ ಮಾಡೋದು. ಪಾಪದವರು ಹೆದರ್ತಾರೆ ಪಾಪ ಮಾಡಲಿಕ್ಕೆ, ಈ ಜೋರ್ನವರು ಪಾಪ ಮಾಡಲಿಕ್ಕೆ ಅದಿಲ್ಲ. ಜ್ಞಾನಿಗಳಿಗೆ ನಾನು ನನ್ನಂಥ ಜ್ಞಾನಿ ಏನು ಮಾಡಿದ್ರು ದಕ್ಕುತ್ತೆ ಅಂತ ತಿಳ್ಕೊಳ್ತಾನೆ. ಮಾಡಬಾರದನ್ನು ಮಾಡೋದು. ಅಹಂಕಾರದ ಮೊಟ್ಟೆಗಳಾಗಿರುವುದೇ ಜ್ಞಾನಿಗಳು. ಅಜ್ಞಾನಿಗಳಿಗೆ ಅಹಂಕಾರ ಇಲ್ಲ. ಅದರಿಂದ ನೀನು ಒಳ್ಳೆಯ ಕೆಲಸ ಮಾಡು, ಇನ್ನೊಬ್ಬರಿಗೋಸ್ಕರ ನಿನ್ನ ಬದುಕನ್ನು ಮೀಸಲಿಡು, ಮುಂದಿನ ಜನ್ಮದಲ್ಲಿ ಜ್ಞಾನಿ ಆಗ್ತೀಯ. ಸಾತ್ವಿಕಂ ನಿರ್ಮಲಂ, ಶುದ್ಧವಾದ ಜ್ಞಾನ. ಫಲಂ ರಜಸಸ್ತು ಫಲಂ ಲೋಭ ಅಜ್ಞಾನಂ ತಮಸಃ ಫಲಂ. ಇದು ಸಾತ್ವಿಕ ಅಂದರೆ ಜ್ಞಾನ. ನೀನು ಈ ರಾಜಸ ಕರ್ಮ ಮಾಡಿದರೆ, ರಾಜಸ ಕರ್ಮ ಮಾಡೋದು ಅಂದರೆ ಹೋಮ ಹವನ ಮಾಡುವುದು, ಬ್ರಾಹ್ಮಣಾರಾಧನೆ, ದಕ್ಷಿಣೆ, ಊಟ, ಗಡದ್ದು ಊಟ ಎಲ್ಲ ಉಂಟು. ಪ್ರತಿಯೊಂದರಲ್ಲೂ ಹೇಗಾಯಿತು? ಬೇರೆ ಯಾರು ಮಾಡಿದಾರಾ ಈ ಥರ? ಇವನಿಗೆ ಮಾಡಿದ ಮೇಲೆ ತಾನು ಇನ್ನೊಬ್ಬರಿಗಿಂತಲೂ ಹೆಚ್ಚು ಚೆನ್ನಾಗಿ ಮಾಡಿದೆ, ಇನ್ಯಾರೂ ಉಪಯೋಗ ಇಲ್ಲ, ನನ್ನಷ್ಟು ಮಾಡೋರು ಯಾರು? ಬರೀ ಈಗೋ ಬಂತು. ಇದು ರಜಸ್ಸಿನಿಂದ ಮಾಡುವ ಕರ್ಮ. ಅದಕ್ಕೇನು ಫಲ ಅಂದರೆ ಲೋಭ. ನೀನು ಮಾಡ್ತೀಯಾ, ಮಾಡಿ ಸಂಕಟ ಪಡ್ತೀಯ. ಯಾಕೆಂದರೆ ಹೌದ್ರಿ ಗ್ರಹಚಾರ ಉಂಟು, ಹೋಮ ಮಾಡಬೇಕು ಅಂತ ಹೇಳಿದ್ರು ಸುಮ್ಮನೆ ದಂಡ 10,000 ರೂಪಾಯಿ ಖರ್ಚಾಗೋಯ್ತು ಅಂತ ಸಂಕಟ ಪಡೋದು. 10,000 ರೂಪಾಯಿ ಹೋಯ್ತು ಬ್ಯಾಂಕಿನಲ್ಲಿದ್ದದ್ದು. ಯಾಕೆಂದರೆ ಮಾಡಬೇಕು, ಇಲ್ಲಿ ನೀನು ಸಾಯ್ತೀಯ ಅಂತ ಯೋಚಿಸಿ ಹೇಳಿದ್ರು. ಬದುಕಬೇಕು ಅಂತ ಆಸೆ ಉಂಟು, ಖರ್ಚು ಮಾಡಲಿಕ್ಕೆ ಇಷ್ಟ ಇಲ್ಲ. ಸಾಯೋ ತನಕ ಪಿಟ್ಟಾಸಿಯಾಗಿ ಮಾಡಿದ್ದಕ್ಕೆ ಅಯ್ಯೋ ಪ್ರಾರಬ್ಧ ಕರ್ಮ, ಅದು ಹೋಮ ಮಾಡಬೇಕು ಅಂತ ಹೇಳಿದ್ರು, ಅದಕ್ಕೆ 10,000 ಹೋಯ್ತು, ಇದು ಮಾಡಬೇಕು ಹೇಳೋ, ಅದಕ್ಕೂ ಹೀಗೆ ಸಾಯೋ ತನಕ ಒಳ್ಳೆಯ ಕೆಲಸ ಮಾಡಿ ಪಶ್ಚಾತ್ತಾಪ ಪಡ್ತಾ ಇರ್ತೀಯ. ಇದು ರಜೋಗುಣ. ಅಜ್ಞಾನಂ ತಮಸಃ ಫಲಂ. ಅಜ್ಞಾನಂ ತಮಸಃ ಫಲಂ. ಯಾವ ಕರ್ಮ ಮಾಡಿದರೂ ಇದು ತಮೋಗುಣದಿಂದ ಮಾಡಿದ ಕರ್ಮ. ಅದು ಸುಕೃತವೇ ಇದ್ದರೂ ಕೂಡ, ಈಗ ಒಬ್ಬ ಮಾಡ್ತಾನೆ, ಅವನು ಅವನಿಗೆ ಅದ್ರ ಬಗ್ಗೆ ಏನೂ ಜ್ಞಾನ ಇಲ್ಲ, ಯಾಕೆ ಮಾಡಬೇಕು ಅಂತ ಗೊತ್ತಿಲ್ಲ, ಆದರೆ ಯಾರದ್ದೋ ಒತ್ತಡಕ್ಕೆ ಮಾಡ್ತಾನೆ. ನೀವು ಗನ್ ಪಾಯಿಂಟು ಅವನು ಬೆನ್ನಲ್ಲಿ ಹಿಡ್ಕೊಂಡು ಮಾಡು ಅಂತ ಮಾಡ್ತಾನೆ. ಆದರೆ ಅವನಿಗೆ ಒಳ್ಳೆಯ ಕೆಲಸವೇ ಆಗಿರ್ಬೋದು. ಅದು ನೀನು ಕೊಲ್ತೇನೆ, ಹೋಗು ಅವ್ರ ಪಾದ ಸೇವೆ ಮಾಡು, ಹೋಗು ಅವ್ರಿಗೆ ಅಡುಗೆ ಮಾಡಿ ಹಾಕು, ಅವ್ರ ಉಪಚಾರ ಮಾಡು, ಮಾಡಿದ. ಆದರೆ ಹಾಳಾಗೋಗ್ಲಿಕ್ಕೆ ಇವನು ಗನ್ ಹಿಡ್ಕೊಂಡಿದ್ದಾನೆ, ಇವನೊಬ್ಬ ಅಯೋಗ್ಯ, ಇವನಿಗೆ ನಾನು ಪಾದ ಸೇವೆ ಮಾಡಬೇಕಂತೆ ಅಂತ ಹೇಳ್ಕೊಂಡು ಬೈಕೋತಾ ಮಾಡ್ತಾನೆ. ಅದರ ಫಲ ಏನು? ಸುಕೃತ. ಆದರೆ ಅಜ್ಞಾನ, ಮತ್ತಷ್ಟು ಅಜ್ಞಾನ ಬೆಳೀತೆ, ಜ್ಞಾನ ಎಂದೂ ಬರೋದು. ಸೊ ಈ ಸತ್ವರಜಸ್ ತಮೋ ಗುಣಗಳು ಹೇಗೆ ನಮ್ಮ ಮೇಲೆ ಪರಿಣಾಮ ಮಾಡ್ತವೆ, ಅದರ ರಿಯಾಕ್ಷನ್ ಹೇಗೆ, ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಒಂದು ಮಾತಿದೆ, ಬಹಳ ವಿಚಿತ್ರ. ಹೀಗೆ ಕೊನೆಗೆ ಉಪಸಂಹಾರ ಮಾಡ್ತಾ, ಹಾಗಾದರೆ ಸತ್ವ ರಜಸ್ಸು ತಮಸ್ಸುಗಳಲ್ಲಿ ಏನು? ರಜಸಸ್ತು ಫಲಂ ದುಃಖಂ ಅಂದ. ರಜಸ್ಸು ನೀವು ಪುಣ್ಯಕರ್ಮ ಮಾಡಿದರೂ, ಪುಣ್ಯಕರ್ಮ ಮಾಡಿ 10,000 ರೂಪಾಯಿ ಕೈ ಬಿಟ್ಟು ಹೋಯ್ತೀರಿ, ಅನ್ಯಾಯವಾಗಿ ಅವರು ಹೇಳಿದರು ಪುರೋಹಿತರು ಹೋಮ ಮಾಡಿ ಎಷ್ಟು ದುಡ್ಡು ಖರ್ಚಾಯಿತು ಅಂತ ದುಃಖ ಪಡ್ತೀಯಾ? ನೀನು ಪುಣ್ಯಕರ್ಮ ಮಾಡಿಯೂ ಸಂತೋಷ ಪಡೋಲ್ಲ. ಹಾಗಾದರೆ ದುಃಖ ಅನ್ನೋದು ರಜಸ್ಸಿನ ಫಲ ಅಂದರೆ ತಮಸ್ಸಿಗಿಂತ ಕೀಳಾಯ್ತಲ್ಲ ದುಃಖ. ಹಾಗಲ್ಲ. ದುಃಖಂ ಅಂದರೆ ಏನು ಗೊತ್ತಾ? 2 ವಿಧ. ಅಯ್ಯೋ ಸಂಸಾರ ಅಂದರೆ ಬರೀ ದುಃಖ ರೀ ಅಂತ ಹೇಳ್ತೇವೆ ನಾವು. ಸುಖ ಇರೋಲ್ವಾ? ಸುಖ ಇರುತ್ತೆ, ಅದು ಸುಖಕ್ಕಿಂತ ಹೆಚ್ಚು ದುಃಖ ಅಂತ ಅರ್ಥ ಅಲ್ವಾ? ಯಾವಾಗಲೂ ಬರೀ ದುಃಖ, ಈ ಜೀವನ ಅಂದರೆ ಬರೀ ದುಃಖ. ಅವನು ಸುಖ ಪಡ್ತಾನೆ, ಬರೀ ದುಃಖ. ಹೋಗಿ ಬನ್ನಿರಿ ಒಂದು ಕಾಫಿ ಕುಡಿಯೋಣ, ಅರೆ ಅದು ಸುಖ ಅಲ್ವಾ? ಅದೇ ಸಂಸಾರ ಅಂದರೆ ಬರೀ ದುಃಖ ಅಂತ ಗೋಳು ಹೋಗಿಕೊಂಡು ಕಾಫಿ ಕುಡಿತಾನೆ ಹೋಗಿ, ಅದು ಸುಖ ಆಗಲಿಲ್ವ ಕಾಫಿ ಕುಡಿಯುವಾಗ? ಆಗಿದೆ. ಅಂದರೆ ದುಃಖ ಅನ್ನೋದು ಮೇಜರ್ ಪೋರ್ಷನ್ ದುಃಖ, ದುಃಖದ ಪರ್ಸೆಂಟೇಜು ಜಾಸ್ತಿ ಅಂತ ಅರ್ಥ. ರಜಸಸ್ತು ಫಲಂ ದುಃಖಂ. ಇವನು ಸತ್ಕರ್ಮ ಮಾಡಿಯೂ ಹೆಚ್ಚು ದುಃಖ ಪಡ್ತಾನೆ, ಸಂತೋಷ ಪಡೋಲ್ಲ. ಇದು ಒಂದರ್ಥ. ಇನ್ನೊಂದು ದುಃಖಂ ಅನ್ನೋದಕ್ಕೆ ಸಂಸ್ಕೃತದಲ್ಲಿ ಏನರ್ಥ ಗೊತ್ತಾ? ಸಂಸ್ಕೃತದಲ್ಲಿ
ದುಹು ಅಂದರೆ ದುಃಖ. ದುಹು ಮತ್ತು ಖಮ್ ಎರಡು ಶಬ್ದ ಉಂಟಲ್ವ. ಖಮ್ ಅಂದರೆ ಸಂತೋಷ, ದುಹು ಅಂದರೆ ದುಃಖ. ಅದು ದುಃಖಂ ಅಂದರೆ ಸುಖ ಮತ್ತು ದುಃಖಗಳ ಮಿಶ್ರಣ ಅಂತ ಅರ್ಥ. ಆ ಶಬ್ದಕ್ಕೆ ಹಾಗರ್ಥ ಇದೆ. ಸೊ ಸಂಸ್ಕೃತ ಭಾಷೆಯಲ್ಲಿ ಹೀಗೆ ಪಕ್ಕ ಯಾರಿಗೂ ಅರ್ಥ ಆಗದ ಹಾಗೆ ಹೇಳಲಿಕ್ಕೆ ಬರುತ್ತೆ ಸತ್ಯವನ್ನು. ದುಃಖಂ ಅಂದರೆ ಸಾಮಾನ್ಯ ಜನರು ದುಃಖ ಅಂತ ಅರ್ಥ ಮಾಡ್ತಾರೆ. ಸಂಸ್ಕೃತದ ಮೂಲಭೂತವಾದ ಅರ್ಥ ದುಃಖಂ ಅಂದರೆ ಸುಖ ದುಃಖಗಳ ಕಲಬೆರಕೆ ಅಂತ. ಆಮೇಲೆ ಅಜ್ಞಾನಂ ತಮಸ ಫಲ ಅಂದ ಕೊನೆಗೆ ಹೇಳ್ತಾನೆ ಸತ್ವಾತ್ ಸಂಜಾಯತೆ ಜ್ಞಾನಂ. ಹಾಗಾದ್ರೆ ಏನು ಹೇಳಿದಾಗಾಯಿತು, ನಮ್ಮ ಮನಸ್ಸು ಯಾವಾಗ ಜ್ಞಾನದ ಕಡೆಗೆ ಹೋಗುತ್ತೋ ಅದು ಸತ್ವಗುಣ. ರಜಸೋ ಲೋಭೇವಚ. ಅಯ್ಯೋ ಖರ್ಚು ಹೋಮ ಮಾಡಬೇಕಾ, ಯಾಗ ಮಾಡಿಸ್ಬೇಕಾ, ಪಾಠ ಕೇಳಬೇಕಾ, ಅವರಿಗೆ ಸಂಭಾವನೆ ಎಷ್ಟು ಕೊಡಬೇಕು ಗುರುಗಳಿಗೆ, ಅಯ್ಯೋ ಅದೆಲ್ಲ ಆಗೋದು ಹೋಗೋದಲ್ಲಪ್ಪ, ಇದು ರಜಸ್ಸು. ರಜಸ್ಸಿನಲ್ಲಿ ಒಳ್ಳೆಯದು ಬೇಕು ಅಂತುಂಟು, ಆದರೆ ದುಡ್ಡು ಕಿಸೆಯನ್ನು ತೆಗಿಲಿಕ್ಕೆ ಮನಸ್ಸಾಗೋದಿಲ್ಲ, ಪಿಟ್ಟಾಸಿತನ, ಇದು ರಜಸ್ಸಿನ ಗುಣ. ಪ್ರಮಾದ ಮೋಹವು ತಮಸಃ ಭವತಃ ಅಜ್ಞಾನಮೇವಚ. ಪ್ರಮಾದ ಹೆಜ್ಜೆ ಹೆಜ್ಜೆಗೆ ತಪ್ಪು ಜಾರುವುದು ಮತ್ತು ತಪ್ಪಿನಲ್ಲೇ ಅಟ್ಯಾಚ್ಮೆಂಟು ಮತ್ತು ಅಜ್ಞಾನ, ಇದು ಮೂರು ತಮೋಗುಣ. ಇವಾಗ ನಮ್ಮಲ್ಲಿ ಯಾವುದು ಇದೆ ಅಂತ ಇನ್ನೊಬ್ಬರ ಹತ್ರ ಕೇಳುವುದು ಬೇಡ. ಪಂಡಿತರೇ ನಮ್ಮಲ್ಲಿ ಯಾವ ಗುಣ ಇದೆ ಈಗ, ಅವರಿಗೆ ಗೊತ್ತಿರೋದ್ರಲ್ಲಿ ನಿಮಗೇನು ಗೊತ್ತಾಗುತ್ತೆ? ಅವರಿಗೆ ಅವರಲ್ಲಿ ಏನು ಗುಣ ಇದೆ ಅಂತ ಗೊತ್ತಿರೋದಿಲ್ಲ. ಅವ್ರಿಗೆ ಗೊತ್ತಿಲ್ಲದೆ ತಾವು ಸಾತ್ವಿಕರು ಅಂತ ತಿಳ್ಕೊಂಡು ಮಹಾನೀಚ ಕೆಲಸವನ್ನು ಮಾಡ್ತಿರ್ತಾರೆ. ಆದ್ದರಿಂದ ಯಾರ ಹತ್ರ ಕೇಳಬೇಕಾಗಿಲ್ಲ. ಕೃಷ್ಣ ನಮಗೆ ಗೈಡ್ಲೈನ್ ಕೊಟ್ಟ, ನಾನು ಏನು ಅನ್ನೋದನ್ನು ನೀನೇ ನೋಡಿಕೊ, ಕನ್ನಡಿ ಹಿಡಿದು ನೋಡು, ಇಲ್ಲಿದೆ ನಿನ್ನ ಜಾತಕ, ಇಲ್ಲಿದೆ ನಿನ್ನ ಪಂಚಾಂಗ ಅಂತ ಕೃಷ್ಣ. ಹೀಗೆ ಜ್ಞಾನ, ಅಜ್ಞಾನ ಮತ್ತು ಲೋಭ, ಇದು ಮೂರು ಗುಣಗಳದ್ದು ಮುಖ್ಯ ಸ್ವಭಾವ. ಪ್ರಮಾದ, ಮೋಹ, ಇದನ್ನು ನೋಡಿಕೊಂಡು ನಾವು ನಮ್ಮ ಆದಷ್ಟು ಜ್ಞಾನ ಮಾರ್ಗಕ್ಕೆ ನಮ್ಮ ಮನಸ್ಸನ್ನು ತಿರುಗಿಸೋಣ ಮತ್ತು ಪ್ರಮಾದ, ಮೋಹ, ಲೋಭಗಳಿಂದ ನಿವೃತ್ತರಾಗೋಣ. ಕೊನೆಯ ಕ್ಷಣದವರೆಗೂ ಈ ಎಚ್ಚರ ಇರುವಂತೆ ನಿರಂತರ ಭಗವಂತನನ್ನು ಪ್ರಾರ್ಥಿಸೋಣ ಅನ್ನುವಂಥ ಮಾತು ಕೃಷ್ಣ ನಮಗೆ ಕೊಡತಕ್ಕಂಥ ಎಚ್ಚರ. ಇನ್ನೂ ಅನೇಕ ಮಾತಿದೆ ಈ ಅಧ್ಯಾಯದಲ್ಲಿ, ಇನ್ನೂ ಸುಮಾರಿದೆ. ಅದನ್ನು ಈ ಬಾರಿ ಅವಕಾಶ ಇಲ್ಲ. ಪ್ರಾಯ 2 ದಿನ ಕಟ್ಟಾಗದೇ ಇರ್ತಿದ್ರೆ ಈ ಅಧ್ಯಾಯ ಪೂರ ಮುಗಿಯುತ್ತಿತ್ತು. ಅದು ಕೃಷ್ಣನಿಗೆ ಮನಸ್ಸಿಲ್ಲ ಅಂದಮೇಲೆ ನಾವು ಮನಸ್ಸು ಮಾಡಿ ಏನೂ ಉಪಯೋಗ ಇಲ್ಲ. ಹಾಗಾಗಿ ಇನ್ನೊಮ್ಮೆ ಸೇರಿದಾಗ, ಯಾವಾಗ ಸೇರುತ್ತೇವೆ ಅಂತ ನಮಗೆ ಗೊತ್ತಿಲ್ಲ, ಅದು ಕೃಷ್ಣನಿಗೆ ಬಿಟ್ಟದ್ದು. ಯಾವಾಗ ಸೇರಿಸ್ತಾನೋ ಆವಾಗ ಸೇರೋಣ. ಏನು ಹೇಳಿಸ್ತಾನೋ ಅದನ್ನು ಹೇಳ್ತೇನೆ, ಅದನ್ನು ಏನು ಕೇಳಿಸ್ತಾನೋ ಅದನ್ನು ನೀವು ಕೇಳ್ರಿ ಅಷ್ಟೇ. ಅದು ಇನ್ನೊಮ್ಮೆ ಸೇರಿದಾಗ. ಇವತ್ತಿನ ಗೀತಾ ಚಿಂತನವನ್ನು ಈಗ ಮುಗಿಸ್ತಾ ಇದ್ದೇನೆ. ನಮಗೆಲ್ಲ ಅಭಿನಂದನೆಗಳು ಮತ್ತು ಅಭಿವಂದನೆಗಳು.